ಈ ಸಾರಿ ವಿಶೇಷ ಅಂದರೆ 2 ಗೋಷ್ಠಿಗಳು, ಒಂದು ಯುವ ಗೋಷ್ಠಿ ಹಾಗೂ ಮತ್ತೊಂದು ಹಿರಿಯರ ಗೋಷ್ಠಿ. ಈ ಯುವ ಗೋಷ್ಠಿಯಲ್ಲಿರುವಂಥ ಎಲ್ಲ ಹೊಸ ಪ್ರತಿಭೆಗಳಿಗೆ ಇವತ್ತು ಬೆಳಕು ನೀಡಬಲ್ಲಂಥ ಅವಕಾಶ ದೊರಕಿದೆ. ಇವತ್ತಿನ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀ ಎಸ್ ಸಿದ್ದೇಶ್ ಕುರ್ಕಿ, ಸಾಹಿತಿಗಳು, ದಾವಣಗೆರೆ. ಬಹುಮುಖ ಪ್ರತಿಭೆಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರ ಸೇವೆ ಸಲ್ಲಿಸಿದ ಸುಮಾರು 30ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿರುವಂಥ ಸಿದ್ದೇಶ್ ಕುರ್ಕಿಯವರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಆಶಯ ನುಡಿಯನ್ನು ಆಡಬಲ್ಲಂಥ ಶ್ರೀ ಪಂಚಾಕ್ಷರಿ ಕೆ ಕಮಲಾಪುರ, ಸಾಹಿತಿಗಳು, ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಅವರಿಗೆ ಕರೀತಾ ಇದ್ದೀನಿ. ಇವತ್ತಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸಬಲ್ಲಂಥ ಕವಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ TR ವೇಣುಗೋಪಾಲ್, R ಧನರಾಜ್, E ಸುಮಲತಾ, H ಚಂದ್ರಕಾಂತ್, ಮಾ ನಾಗರಾಜ, KM ಅಮರೇಶ್, ದಿವ್ಯಾ ಕೊಂಡಜ್ಜಿ, BG ವಿಜಯಕುಮಾರ್, ಮಂಜುನಾಥ ಅಗಡಿ, C ಮಂಜಪ್ಪ, GK ರಾಜು, NK ಪರಮೇಶ್ವರ, ಚಂದು ವಾಗೀಶ್, ನಾಗರತ್ನ, BMG ವೀರೇಶ್, HS ವೈಷ್ಣವಿ ಹಾಗೂ ಮಹಾಲಕ್ಷ್ಮಿ. ಈ ಎಲ್ಲ ಕವಿಗಳು ಹಾಗೂ ಕವಿಯತ್ರಿಯರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಲು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಗೌರವ ಉಪಸ್ಥಿತಿ BJ ಮುರುಗೇಶಪ್ಪ ಹಾಗೂ PJ ಮಹಾಂತೇಶ್, ಇವರು ಸಹ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. BJ ಮುರುಗೇಶಪ್ಪ ಹಾಗೂ PJ ಮಹಾಂತೇಶ್. ಬಂಧುಗಳೇ, ಸಿಟ್ಟಿಗೆ ಸುಖವಿಲ್ಲ, ಶಾಂತಿಗೆ ಸೋಲಿಲ್ಲ ಅಂತಕ್ಕಂಥ ಜಾನಪದ ನುಡಿಯನ್ನು ನಾನು ಸ್ಮರಿಸ್ತಾ ನೆನಪಿಸ್ಕೊಳ್ತಾ ಈ ನಾಡಿನ ಹಿರಿಯ ಜಾನಪದರನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ಕರ್ನಾಟಕದ ಹಲವಾರು ತತ್ವಪದಕಾರರಲ್ಲಿ ಕಡುಕೋಳ ಮಡಿವಾಳಪ್ಪನವರು ಒಬ್ಬರು. ಮಡಿವಾಳಪ್ಪನವರು ಭ್ರಾಂತಿಯ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ರು. ನೀನು ಏನು ಆಗಬೇಕು, ಏನೇನೋ ಆಗಬೇಕು ಅಂತೀಯಲ್ಲ, ಯಾವಾಗ, ಹೆಂಗೆ, ಯಾಕೆ ಅನ್ನೋದಕ್ಕೆ ಅವರು ಒಂದು ತತ್ವಪದವನ್ನು ಹೇಳ್ತಿದ್ದಾರೆ. ಹೆಂಗೆ ಭ್ರಾಂತಿ ನೀಗುತ್ತೀನಿ, ಹೆಂಗೆ ಮಹಂತನಾಗುತ್ತಿ, ಹಂಗು ಹಿಂಗು ಹೊತ್ತು ಕಳೆದು ಹಿಂಗೆ ನೀ ಸತ್ತೋಗುತ್ತಿ, ಹಿಂಗೆ ನೀ ಸತ್ತೋಗುತ್ತಿ, ಹಿಂಗೆ ನೀ ಸತ್ತೋಗುತ್ತಿ. ಹೆಂಗೆ ಭ್ರಾಂತಿ ನೀಗುತ್ತೀನಿ, ಹೆಂಗೆ ಮಹಂತನಾಗುತ್ತಿ, ಹೆಂಗೆ ಭ್ರಾಂತಿ ನೀಗುತ್ತೀನಿ, ಹೆಂಗೆ ಮಹಂತನಾಗುತ್ತಿ. ಹಂಗು ಹಿಂಗು ಹೊತ್ತುಗಳೆದು, ಹಂಗು ಹಿಂಗು ಹೊತ್ತುಗಳೆದು, ಹಂಗು ಹಿಂಗು ಹೊತ್ತುಗಳೆದು, ಹಿಂಗೆ ನೀ ಸತ್ತೋಗುತ್ತಿ. ಹೆಂಗೆ ಭ್ರಾಂತಿ ನೀಗುತ್ತೀನಿ, ಹೆಂಗೆ ಮಹಂತನಾಗುತ್ತಿ, ಹೆಂಗೆ ಭ್ರಾಂತಿ ನೀಗುತ್ತೀನಿ, ಹೆಂಗೆ ಮಹಂತನಾಗುತ್ತಿ, ಹೆಂಗೆ ಮಹಂತನಾಗುತ್ತಿ, ನೀ ಹೆಂಗೆ ಮಹಂತನಾಗುತ್ತಿ.
ವೇದಶಾಸ್ತ್ರ ಪುರಾಣ ಓದುತ್ತೀ ವೇದಶಾಸ್ತ್ರ ಪುರಾಣ ಓದುತ್ತೀ ವೇದಶಾಸ್ತ್ರ ಪುರಾಣ ಓದುತ್ತೀ ಓದಿ ಹೇಳಿದರೆ ಹಂಗ ಮುಕುತಿ ವೇದಶಾಸ್ತ್ರ ಪುರಾಣ ಹೇಳುತ್ತಿ ಓದಿ ಹೇಳಿದರೆ ಹಂಗ ಮುಕುತಿ ವೇದಶಾಸ್ತ್ರ ಪುರಾಣ ಆಗಮಾದರಾದಿ ಅಗಜಾನಾದಿ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಹಂಗು ಹಿಂಗು ಹೊತ್ತುಗಳೆದು ಹಂಗು ಹಿಂಗು ಹೊತ್ತುಗಳೆದು ಹಂಗು ಹಿಂಗು ಹೊತ್ತುಗಳೆದು ಹಿಂಗೆ ನೀ ಸತ್ತೋಗುತ್ತೆ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಭಕ್ತಿಯಿಂದ ಮುಕ್ತಿ ಎಂಬ ಭಕ್ತಿ ಎಂಬ ಮುಕ್ತಿ ಎಂಬ ಸುವುಕ್ತಿಯ ಕೇಳುವಾರು ಶಕ್ತಿಯಾತ್ಮ ಸ್ವಯಾತ್ಮನರಿತು ಶಕ್ತಿಯಾತ್ಮ ಸ್ವಯಾತ್ಮನರಿತು ಭುಕ್ತಿಯಾಗು ಮುಕ್ತಿಯಾಗು 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 ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಹೆಂಗೆ ಭ್ರಾಂತಿ ಹೆಂಗೆ ಮಾತನಾಡುತ್ತೀರಿ ನಾನು ನನ್ನದನ್ನೂತಿಯೋ ಎಲ್ಲ ನನ್ನದನ್ನೂತಿಯೋ ನಾನು ನನ್ನದನ್ನೂತಿಯೋ ಎಲ್ಲ ನನ್ನದನ್ನೂತಿಯೋ ಸುಳ್ಳ ಸತ್ಯ ಮಾಡುತ್ತೀಯೋ ಓ ಸುಳ್ಳ ಸತ್ಯ ಮಾಡುತ್ತೀಯೋ ನೀನು ಸುಳ್ಳ ಸತ್ಯ ಮಾಡುತ್ತೀಯೋ ಜೊಳ್ಳು ಹೊತ್ತು ನಡೆದಿಯೋ ಜೊಳ್ಳು ಹೊತ್ತು ನಡೆದಿಯೋ ಜೊಳ್ಳು ಹೊತ್ತು ನಡೆದಿಯೋ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಹಂಗು ಹಿಂಗು ಹೊತ್ತುಗಳೆದು ಹಂಗೋ ಹಿಂಗು ಹೊತ್ತುಗಳೆದು ಹಿಂಗೆ ನೀ ಸತ್ತೋಗುತ್ತಿ ಹಿಂಗೆ ನೀ ಸತ್ತೋಗುತ್ತೀನಿ ಹಿಂಗೆ ನೀ ಸತ್ತೋಗುತ್ತೆ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಶಿವ 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 ಶಿವೆಂಬ ಮಂತ್ರ ಸ್ಮರಣೆ ಭವ ಭವಾಬ್ದಿ ದಾಟೋ ತರುಣಿ ಶಿವ ಶಿವೆಂಬ ಮಂತ್ರ ಸ್ಮರಣೆ ಭವ ಭವಾಬ್ದಿ ದಾಟೋ ತರುಣಿ ಶಿವನ ನೆನೆಯದನವನೇಗಳ್ಳ ಶಿವನ ನೆನೆಯದವನೇಗಳ್ಳ ಶಿವನ ನೆನೆಯದವನವನೇಗಳ್ಳ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಹೆಂಗೆ ಭ್ರಾಂತಿ ನೀಗುತ್ತೀನಿ ಹೆಂಗೆ ಮಾತನಾಡುತ್ತಿ ಹಂಗು ಹಿಂಗು ಹೊತ್ತುಗಳೆದೋ ಹಂಗು ಹಿಂಗು ಹೊತ್ತುಗಳೆದು ಹಂಗು ಹಿಂಗು ಹೊತ್ತುಗಳೆದು ಹಂಗು ಹಿಂಗು ಹೊತ್ತುಗಳೆದು
ಹಿಂಗೆ ನೀ ಸತ್ತೋಗುತ್ತಿ ಹಿಂಗೆ ನೀ ಸತ್ತೋಗುತ್ತಿ ಹೆಂಗೆ ಭ್ರಾಂತಿ ನೀಗುತ್ತೀರಿ ಹೆಂಗೆ ಮಾತನಾಡುತ್ತಿ ಹೆಂಗೆ ಭ್ರಾಂತಿ ನೀಗುತ್ತೀರಿ ಹೆಂಗೆ ಮಾತನಾಡುತ್ತಿ ಹೆಂಗೆ ಭ್ರಾಂತಿ ನೀಗುತ್ತೀರಿ ಹೆಂಗೆ ಮಾತನಾಡುತ್ತೇ ಪ್ರಪಂಚಕ್ಕೆ ಕಾಡ್ತಾ ಇರೋದು ಒಂದೇ. ಅದರಿಂದಲೇ ಈ ಪ್ರಪಂಚ ಕಷ್ಟಕ್ಕೆ ಸಿಲುಕ್ತಾ ಐತಿ. ಆದರೆ ಆ ಪ್ರಪಂಚಕ್ಕೆ ಕಾಡದೇನೈತಲ್ಲ ಅದು ನನಗೆ ಕಾಡಲಿ ಅನ್ನೋ ಒಂದು ಪಣವನ್ನು ತೊಡ್ತಕ್ಕಂಥ ಒಬ್ಬ ತತ್ವಪಥಕಾರ ನಾಗಲಿಂಗ ಶಿವಯೋಗಿಗಳು. ಆ ಆಸೆ ಅನ್ನೋದಕ್ಕೆ ಅವರು ಮಾಯೆ ಅಂತಾರೆ. ಆ ಆಸೆಯಿಂದಲೇ ಇಂಥ ದುರಂತಗಳು ನಡೆಯೋದು ಅಂತ ಅವರು ಪ್ರೂಫ್ ಮಾಡ್ತಾರೆ. ಅಂಥ ಒಂದು ತತ್ವಪದ. ಎಷ್ಟು ಕಾಡುತ್ತಿ ಕಾಡುವ ನೀ ಕಾಡಿದಷ್ಟು ನನಗೆ ಪಾಡುವ. ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ. ಕಾಡಿ ಕಾಡಿ ನೀ ನೋಡವ್ವ ಏ ಕಾಡಿ ಕಾಡಿ ನೀ ನೋಡವ್ವ ಕಡೆಗಾದಲ್ಲೇ ನೀ ಸಾವವ್ವ ಕಡೆಗಾದೆಲ್ಲ ನೀ ಸಾವವ್ವ. ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ. ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ. ಕಾಡಿ ಕಾಡಿ ನೀ ನೋಡವ್ವ ಕಾಡಿ ಕಾಡಿ ನೀ ನೋಡವ್ವ ಕಾಡಿ ಕಾಡಿ ನೀ ನೋಡವ್ವ ಕಡೆಗಾದಲ್ಲಿ ನೀ ಸಾವವ್ವ. ಎಷ್ಟು ಕಾಡುತ್ತೀ ಕಾಡವ್ವ ಕಾಡಿದಷ್ಟು ನನಗೆ ಪಾಡವ್ವ. ಮಾಯದ ತೊಗಲಿನ ಚೀಲವ್ವ ಮಾಯದ ತೊಗಲಿನ ಚೀಲವ್ವ ಅದನ್ನ ಮೀರಿದವರ ನೋಡಿ ತಿಳಿಯವ್ವ. ಮಾಯದ ತೊಗಲಿನ ಚೀಲವ್ವ ಅದನ್ನ ಮೀರಿದವರ ನೀನು ನೋಡುವ. ಮಾಯದ ತೊಗಲಿನ ಚೀಲವ್ವ ಅದನ್ನ ಮೀರಿದವರ ನೀ ನೋಡುವ. ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ. ಎಷ್ಟು ಕಾಡುತ್ತೀ ಕಾಡವ್ವ ಕಾಡಿದಷ್ಟು ನನಗೆ ಪಾಡವ್ವ. ನೀನು ಕಾಡಿದಷ್ಟು ನನಗೆ ಪಾಡವ್ವ. ಎಷ್ಟು ಕಾಡುತ್ತೀ ನೀನೆಷ್ಟು ಕಾಡುತ್ತೀ ನೀನೆಷ್ಟು ಕಾಡುತ್ತೀ ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ. ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡುವ. ಮಾಯದ ತೊಗಲಿನ ಚೀಲವ್ವ ಅದನ್ನ ಮೀರಿದ ವರ್ಷಪ್ಪ ಹರಿಯವ್ವ. ಮಾಯದ ತೊಗಲಿನ ಚೀಲವ್ವ ಅದನ್ನ ಮೀರಿದವರ ನೀನು ನೋಡವ್ವ. ಮಾಯದೊಳಗೆ ನೀ ನೋಡವ್ವ. ಜೀವ ಪರಮರಿದಕ ಜೋಡವ್ವ ಜೀವ ಪರಮರಿದಕ ಜೋಡವ್ವ ಜೀವ ಪರಮರಿದಕ ಜೋಡವ್ವ. ಎಷ್ಟು ಕಾಡುತ್ತೀ ಎಷ್ಟು ಕಾಡುತ್ತೀ ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ. ಎಲುಬಿನ ಹಂದರ ಮನೆಯವ್ವ ರಕ್ತ ಮಾಂಸದ ಊರವ್ವ. ಎಲುಬಿನ ಹಂದರ ಮನೆಯವ್ವ ರಕ್ತ ಮಾಂಸದ ಊರವ್ವ. ಊರಿಗೆ 9 ದಾರ್ಯವ್ವ.
ಬರ್ತುದಾರ್ಯವ್ವ ಜೀವ ಪರಮರಿದಕ್ಕೆ ಜೋಡವ್ವ ಜೀವ ಪರಮರಿದಕ್ಕೆ ಜೋಡವ್ವ ಎಷ್ಟು ಕಾಡುತ್ತೀ ಎಷ್ಟು ಕಾಡುತ್ತೀ ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನಮ್ಗೆ ಪಾಡವ್ವ ಓಂಕಾರವ್ಯವಲಕ್ಷರವ್ವ ಮೇದಿನಿಯೊಳಗೋದಿ ನೋಡವ್ವ ಓಂಕಾರವ್ಯವಲಕ್ಷರವ್ವ ಮೇದಿನಿಯೊಳಗೋದಿ ನೋಡವ್ವ ಆದಿನವಲಗುಂದವಲವ ಆದಿನವಲಗುಂದವಲ್ಲವ್ವ ಗುರುನಾಗಲಿಂಗನಿನ ಬಲ್ಲವ್ವ ನಾಗಲಿಂಗನಿನ ಬಲ್ಲವ್ವ ಎಷ್ಟು ಕಾಡುತ್ತೀ ಎಷ್ಟು ಕಾಡುತ್ತೀ ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ ಕಾಡಿ ಕಾಡಿ ನೀ ನೋಡವ್ವ ಕಾಡಿ ಕಾಡಿ ನೀ ನೋಡವ್ವ ಕಾಡಿ ಕಾಡಿ ನೀ ನೋಡವ್ವ ಕಾಡಿ ಕಾಡಿ ನೀ ನೋಡವ್ವ ಎಷ್ಟು ಕಾಡುತ್ತೀ ಕಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ ನೀ ಕಾಡಿದಷ್ಟು ನನಗೆ ಪಾಡವ್ವ ಧನ್ಯವಾದಗಳು. ಏಕತಾರಿ ಪದಗಳನ್ನು ಸುಶ್ರಾವ್ಯವಾಗಿ ಹಾಡಿದಂಥ ಶ್ರೀಯುತ ಪರಮೇಶ್ವರಪ್ಪ ಕತ್ತಿಗೆ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಈಗ ಮೂರನೆಯ ಗೋಷ್ಠಿ ಕವಿಗೋಷ್ಠಿ, ಯುವ ಕವಿಗೋಷ್ಠಿ. ಇವತ್ತಿನ ಅಧ್ಯಕ್ಷತೆಯನ್ನು ಶ್ರೀ ಎಸ್ ಸಿದ್ದೇಶ್ ಕುರ್ಕಿ ಸಾಹಿತಿಗಳು ದಾವಣಗೆರೆ ಇವರು ವಹಿಸಲಿದ್ದಾರೆ. ಹಾಗೆ ಆಶಯ ನುಡಿಯನ್ನು ಶ್ರೀ ಪಂಚಾಕ್ಷರಿ ಕೆ ಕಮಲಾಪುರ ಸಾಹಿತಿಗಳು ಅವರು ಈಗ ಆಶಯ ನುಡಿಯನ್ನು ಹಾಡಲಿದ್ದಾರೆ. ಈಗ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಈ ಕವಿಗೋಷ್ಠಿಯ ಸ್ವಾಗತ ಕಾರ್ಯಕ್ರಮವನ್ನು ಶ್ರೀಯುತ ಜಿಗಳಿ ಪ್ರಕಾಶ್ ಅವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶುರು ಮಾಡಿ. ಹರಿಹರದಲ್ಲಿ ನಡೆಯುತ್ತಿರುವ ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ 3ನೇ ಗೋಷ್ಠಿಯಾದ ಯುವ ಕವಿಗೋಷ್ಠಿಗೆ ತಮ್ಮೆಲ್ಲರನ್ನು ಸ್ವಾಗತ ಬಯಸ್ತಾ, ಈ ಒಂದು ಯುವ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಸಾಹಿತಿಗಳಾದ ಎಸ್ ಸಿದ್ದೇಶ್ ಕುರ್ಕೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಸಮ್ಮೇಳನದಲ್ಲಿ ಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪ್ರೊಫೆಸರ್ ಸಿ ವಿ ಪಾಟೀಲ್ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀ ಬಿ ವಾಮದೇವಪ್ಪ ಸರ್ ಅವರನ್ನು ಸ್ವಾಗತ ಬಯಸ್ತಾ ಇದ್ದೇನೆ. ಆಶಯ ನುಡಿಗಳನ್ನು ಆಡಲಿರುವ ಸಾಹಿತಿಗಳಾದ ಕಮಲಾಪುರದ ಕೆ ಪಂಚಾಕ್ಷರಿ ಅವರನ್ನು ಸಹ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಗೌರವ ಉಪಸ್ಥಿತಿ ಇರುವ ಹರಿಹರ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಟಿ ಜೆ ಮುರುಗೇಶ್ ಅವರನ್ನು ಸಹ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತು ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರಾದ ಪಿ ಜೆ ಮಹಾಂತೇಶ್ ಅವರನ್ನು ಸಹ ಈ ಒಂದು ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಯುವ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವ ಯುವ ಕವಿಗಳಾದ ಟಿ ಆರ್ ವೇಣುಗೋಪಾಲ್, ಆರ್ ಧನರಾಜ್, ಇ ಸುಮಲತಾ, ಎಚ್ ಚಂದ್ರಕಾಂತ್, ಮಾಬಾ ನಾಗರಾಜ್, ಕೆ ಎಂ ಅಮರೇಶ್, ದಿವ್ಯಾ ಕುಂಡಜ್ಜಿ, ಬಿ ಜಿ ವಿಜಯಕುಮಾರ್, ಮಂಜುನಾಥ್ ಹಗಡಿ, ಸಿ ಮಂಜಪ್ಪ, ಜಿ ಕೆ ರಾಜು, ಎನ್ ಕೆ ಪರಮೇಶ್ವರಿ, ಚಂದ್ರು ವಾಗೀಶ್, ನಾಗರತ್ನ, ಬಿ ಎಂ ಜಿ ವೀರೇಶ್, ಎಚ್ ಎಸ್ ವೈಷ್ಣವಿ, ಮಹಾಲಕ್ಷ್ಮಿ, ನಾಗರಾಜ್ ಸಿ ಇವರೆಲ್ಲರನ್ನೂ ಸಹ ಈ ಒಂದು ಕವಿಗೋಷ್ಠಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಮಲೆಬೆನ್ನೂರು ಪುರಸಭೆಯ ಮುಖ್ಯಾಧಿಕಾರಿಗಳಾದ ಎ ಸುರೇಶ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಲೆಬೆನ್ನೂರು ಉಪ ತಹಸೀಲ್ದಾರರಾದ ಆರ್ ರವಿಯವರನ್ನು ಸಹ ನಾನು ಸ್ವಾಗತಿಸ್ತಾ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಕ ಜಿ ಆರ್ ನಾಗರಾಜ್ ಅವರನ್ನು ಸಹ ನಾನು ಸ್ವಾಗತಿಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ.
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತ ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀಯುತ ಜಿಗಳಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಹಾಗೂ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಕವಿಗೋಷ್ಠಿಯ ಆರಂಭ. ಇದರ ಆಶಯ ನುಡಿಗಳನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ಪಂಚಾಕ್ಷರಿ ಕೆ ಕಮಲಾಪುರ ಇವರು. ಪಂಚಾಕ್ಷರಿ ಕೆ ಕಮಲಾಪುರ ಓದಿದ್ದು 8ನೇ ತರಗತಿ, ವೃತ್ತಿಯಿಂದ ರೈತರು. ಆದರೆ ಅವರು ಷಟ್ಪದಿಯನ್ನೇ ಬರೆಯೋದರಲ್ಲಿ ಅತ್ಯಂತ ಸಿದ್ಧಹಸ್ತರು. ಅವರು ಬರೆದಂಥ ಉಪಮನ್ಯು, ನಚಿಕೇತ, ಷಟ್ಪದಿ ರೂಪದಲ್ಲಿ ಬರೆದಂಥ ಕಾವ್ಯಗಳಾದರೆ ಹಾಲೇಶ ಗೀತಾಮೃತ, ಪುಣ್ಯಕೋಟಿ ಮಠ, ಚಿಂತನ ಪ್ರಭೆ, ಪುರೂರವ ಚರಿತ್ರೆ, ಈಗ 10 ಕೃತಿಗಳ ಕರ್ತೃಗಳಾದಂಥ ಪಂಚಾಕ್ಷರಿ ಹಿರೇಮಠ ಕಮಲಾಪುರ ಇವರು ಆಶಯ ನುಡಿಗಳನ್ನು ಆಡಬೇಕಾಗಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಾವಣಗೆರೆ ಜಿಲ್ಲಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರಿಗೂ ಹಾಗೂ ದಾವಣಗೆರೆ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ವಾಮದೇವಪ್ಪ ಸರ್ ಅವರೇ ಹಾಗೂ ಭಾಗವಹಿಸಿರುವ ಎಲ್ಲ ಕವಿ ಮಿತ್ರರೇ ಹಾಗೂ ಸಾಹಿತ್ಯಾಸಕ್ತರೇ, ನಾನು ನಚಿಕೇತ ಕೃತಿ ಬರೆದಂತಹ ಸಂದರ್ಭದಲ್ಲಿ ನಾನು ಒಬ್ಬ ಆಧ್ಯಾತ್ಮ ಗುರುಗಳನ್ನು ಕಂಡೆ. ನನ್ನ ಕೃತಿಯನ್ನು ಅವರಿಗೆ ಅರ್ಪಣೆ ಮಾಡಿದೆ. ಅವರು ಹೇಳಿದರು, ನೋಡಪ್ಪ, ನೀನು ರಚಿಸಿರ್ತಕ್ಕಂಥದ್ದು ನಚಿಕೇತ ಕೃತಿ ಆಧ್ಯಾತ್ಮ ಕೃತಿ, ಅದು ಷಟ್ಪದಿಯಲ್ಲಿ ಬರೆದಿದ್ಯಾ, ನೀನೇ ಶರೀರ, ಕಾವ್ಯವೇ ಆತ್ಮ ಅಂತ ಹೇಳಿದರು ಅವರು. ನೀನು ಶರೀರ, ಕಾವ್ಯ ಆತ್ಮ, ಅದು ಕಾವ್ಯಕ್ಕೆ ಎಂದೆಂದೂ ಅಳಿವಿಲ್ಲ. ನೀನು ಸಾಯ್ಬಹುದು, ಸತ್ತರೂ ಕೂಡ ಆ ಕಾವ್ಯ ಮುಂದೆ ಎಲ್ಲ ಜನಜನಿತವಾಗಿ ಇರ್ತದ್ದಿ ಅನ್ನುವ ಮಾತನ್ನು ನನಗೆ ಆ ಆಧ್ಯಾತ್ಮ ಗುರುಗಳು ಹೇಳಿದರು. ಹಾಗಾಗಿ ಕವಿ ಮತ್ತು ಕಾವ್ಯ ಸಮಾಜದ 2 ಕಣ್ಣುಗಳಿದ್ದಂತೆ. ಕವಿ ಕಣ್ಣು ಮುಚ್ಚಬಹುದು, ಆದರೆ ಕಾವ್ಯ ಸದಾ ನಮಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇರ್ತದೆ. ಸಮಾಜದ ಅಂಕುಡೊಂಕುಗಳನ್ನು, ಸಮಾಜದ ನ್ಯೂನತೆಗಳನ್ನು ಎತ್ತಿ ತೋರುವಂತಹ ವಾಸ್ತವ ಸ್ಥಿತಿಯ ಕಾವ್ಯದಿಂದ ಸಮಾಜ ತನ್ನಷ್ಟಕ್ಕೆ ತಾನೇ ಬದಲಾಗುವಂತಹ ಕಾಲ ಸನ್ನಿಹಿತವಾಗ್ತದೆ. 12ನೇ ಶತಮಾನದಲ್ಲಿ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ಅಂತಕ್ಕಂಥ ದಂಪತಿಗಳು ವಾಸವಾಗಿರ್ತಾರೆ. ಅವರು ಪ್ರತಿನಿತ್ಯ ತಮ್ಮ ಕಾಯಕದ ಮಧ್ಯದಲ್ಲಿ ಅಕ್ಕಿಯನ್ನು ಆಯ್ದು ತಂದು ಅದರಿಂದ ಅನ್ನವನ್ನು ಮಾಡಿ ಊಟ ಮಾಡಿ ತಮ್ಮ ದಿನನಿತ್ಯದ ಕಾಯಕವನ್ನು ಪ್ರಾರಂಭ ಮಾಡ್ತಾ ಇದ್ರು. ಪ್ರತಿನಿತ್ಯವೂ ಕೂಡ ಹೀಗೆ ನಡೆದಿತ್ತು. ಒಂದು ಸಲ ಬಸವಣ್ಣನ ಪರೀಕ್ಷೆಯೋ ಏನೋ ಗೊತ್ತಿಲ್ಲ, ಮಾರಯ್ಯನಿಗೆ ಹೆಚ್ಚು ಅಕ್ಕಿಗಳು ಸಿಗ್ತವು, 3-4 ದಿನ ಆಗುವಷ್ಟು ಅಕ್ಕಿಗಳು ಸಿಗ್ತವು. ಮನೆಗೆ ತಂದಂತಹ ಮಾರಯ್ಯ, ಲಕ್ಕಾದೇವಿ 3 ದಿನಗಳ ಆಗುವಷ್ಟು ಅಕ್ಕಿಯನ್ನು ತಂದಿದ್ದೇನೆ, ನಾಳೆ ನಾಡದ್ದು ಆಯುವಂತಹ ಅವಶ್ಯಕತೆ ಇಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಆಗ ಆ ಲಕ್ಕಾದೇವಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಒಂದು ವಚನವನ್ನು ವಾಚನ ಮಾಡ್ತಾಳೆ. ಒಂದು ವಚನವನ್ನು ವಾಚನ ಮಾಡ್ತಾಳೆ. ಏನಂತ? ಆಸೆ ಎಂಬುದು ಅರಸಂಗಲ್ಲದೆ ಶರಣರಿಗೆ ಉಂಟೆ ಅಯ್ಯ. ಆಸೆ ಎಂಬುದು ಅರಸಂಗಲ್ಲದೆ ಶರಣರಿಗೆ ಉಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಸಜ್ಜನರಿಗುಂಟೆ ಅಯ್ಯ. ಈ ಸಕ್ಕಿ ಆಸೆ ನಿನಗೇಕೆ, ಶಿವನೊಪ್ಪ 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 ಅನ್ನುವ ಮಾತನ್ನು ಹೇಳ್ತಾಳೆ. ಅದು ಕಾವ್ಯ ಆ ವಚನವನ್ನು ಬರೆದು ವಾಚನ ಮಾಡಿಬಿಟ್ಲು. ಅದು ಕಳಿಲಿಲ್ಲ. ಇವತ್ತು ಅಂದು ಸತ್ಲು, ಯಾರು? ಲಕ್ಕಮ್ಮ ತನ್ನ ಆಯುಷ್ಯನ್ನು ಮುಗಿಸಿ ಸತ್ಲು. ಆದರೆ ಆ ಕಾವ್ಯ ಇದೆಯಲ್ಲ, ಆ ವಚನ ಇದೆಯಲ್ಲ, ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಯಾಕೆ ಅಂದರೆ ವಾಸ್ತವ ಸ್ಥಿತಿಗೆ ಅನುಗುಣವಾಗಿ ಬರೆದಂತಹ ಕಾವ್ಯ ಅದು. ಆ ಗಂಡನನ್ನು ತಿದ್ದುವುದಕ್ಕಾಗಿ ಬರೆದಂತಹ 4-5 ಸಾಲುಗಳ ಪದ್ಯ ಅದು. ಆ ಪದ್ಯ ಇವತ್ತಿಗೂ ಕೂಡ 800 ವರ್ಷಗಳಾದರೂ ಕೂಡ ಇತಿಹಾಸದಲ್ಲಿ ಉಳಿದಿದೆ ಅಂತ ಹೇಳಿದರೆ ಸಾಹಿತ್ಯಕ್ಕೆ ಎಂತಹ ಬೆಲೆ ಇದೆ ಅನ್ನುವುದನ್ನು ಕಂಡುಕೋಬೇಕು. ಆದ್ದರಿಂದ ಈ
ಕವಿ ಮತ್ತು ಕಾವ್ಯ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿನ ದಿವಸ ವಾಸ್ತವದ ಅನೇಕ ಮಜಲುಗಳಲ್ಲಿ ಅಂದರೆ ಸಮಾಜದ ಓರೆಕೋರೆಗಳಿರ್ಬೋದು, ಹಾಗೆಯೇ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ರಾಜಕೀಯ ನ್ಯೂನತೆಗಳಿರಬಹುದು, ಅಥವಾ ದಡ್ಡ ಮಗ ಇರಬಹುದು, ಇಂಥವುಗಳನ್ನು ತಿದ್ದಲಿಕ್ಕೆ ತಾನಾಗಿ ತಾನು ಒಂದು ಕಾವ್ಯವನ್ನು ಬರೆದರೆ ಆ ಕಾವ್ಯ ಎಂದೆಂದಿಗೂ ಸಾಯೋದಿಲ್ಲ. ಮುಂದೊಂದು ದಿವಸ ಮಕ್ಕಳು ಮೊಮ್ಮಕ್ಕಳು ಕೂಡ ಅದನ್ನು ಪ್ರಚಲಿತವಾಗಿ ಬಳಸುವಂತಹ ವಾತಾವರಣ ಇರ್ತದೆ. ಆ ಕಾವ್ಯಕ್ಕೆ ಎಂದೆಂದೂ ಕೂಡ ಸಾವಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಯುವ ಕವಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲವೂ ಹೊಸ ಮುಖಗಳು ಕಾಣ್ತಾ ಇದ್ದಾವೆ ನನಗೆ. ನಾನು 4-6 ಜಿಲ್ಲಾ ಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಕ್ಕಿಂತ ಇದು ಭಿನ್ನವಾಗಿದೆ. ಯುವ ಕವಿಗೋಷ್ಠಿಯಾಗಿ ಎಲ್ಲರೂ ಕೂಡ ಸಮಾಜದ ಚಿಂತನೆಯ ಬಗ್ಗೆ, ವಾಸ್ತವ ಸ್ಥಿತಿಗತಿಯ ಬಗ್ಗೆ, ಸಮಾಜದ ಓರೆಕೋರೆಗಳನ್ನು ತಿದ್ದುವತ್ತ ನಿಮ್ಮ ಕಾವ್ಯಗಳು ಹರಿದು ಬರಲಿ, ಅವು ಗಟ್ಟಿತನವನ್ನು ಕೂಡಿರಲಿ. ಬರುತ್ತಾ ಪ್ರಾರಂಭದಲ್ಲಿ ಕಳಪೆ ಗುಣಮಟ್ಟ ಇದ್ರೂ ಕೂಡ ಪುನಃ ನಾವು ಗಟ್ಟಿತನವನ್ನು ಕಂಡುಕೋಬೇಕಾದಂತಹ ಅವಶ್ಯಕತೆ ಇದೆ. ಅಂತಹ ನಿಟ್ಟಿನಲ್ಲಿ ಈ ಕವಿಗೋಷ್ಠಿ ಯಶಸ್ವಿಯಾಗಲಿ ಅನ್ನುವ ಆಶಯ ನುಡಿಗಳೊಂದಿಗೆ ನನಗೆ ಆಶಯ ನುಡಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದಾವಣಗೆರೆ ಜಿಲ್ಲಾ ಮತ್ತು ಹರಿಹರ ತಾಲೂಕು ಕಸಾಪ ಘಟಕದ ಎಲ್ಲ ಸದಸ್ಯರಿಗೂ ಕೂಡ ನಾನು ವಂದಿಸಿ, ಹಾಗೆಯೇ ಈ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪ್ರೊಫೆಸರ್ ಸಿ ವಿ ಪಾಟೀಲ್ರವರಿಗೂ ಕೂಡ ನಾನು ವಂದಿಸಿ, ನನ್ನ ಈ ಆಶಯ ನುಡಿ ಪುಷ್ಪವನ್ನು ಕನ್ನಡಮ್ಮನ ಪದತಲಕ್ಕರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಬೊಂಬಾಯಿ, ಮದ್ರಾಸು, ಕಲ್ಕತ್ತಾ, ಡೆಲ್ಲಿ, ಎಲ್ಲೆಂದರಲ್ಲಿ ಕನ್ನಡದ ಉಸಿರಾಡುವೆದೆಗಳಲ್ಲಿ ಕನ್ನಡದ ಸತ್ವಗಳ ಬೀಜಗಳ ಚೆಲ್ಲಿ ತೇರಮಿಣಿ ಹರಿದಿರಲು ಹಿಡಿದುಕೊಳ್ಳಿರೋ ಅದನ್ನು ಎಲ್ಲಿದ್ದರೇನು. ಕನ್ನಡದ ತಾಯ ಮುಖಬಿಂಬ ನಿಮ್ಮೆದೆಯಲ್ಲಿ ಬಿಂಬಿಸಿದೆ, ನಂಬುಗೆಯ ತುಂಬುಗೈ ನೀಡಬನ್ನಿ. ಭುವನೇಶ್ವರಿ ದೇವಿ ರಥವನ್ನೇರಿದಳು, ಜೈ ರಾಜೇಶ್ವರಿ ಕನ್ನಡಿಗರೊಡತಿ. ಹೀಗೆ ಕನ್ನಡಿಗರೊಡತಿಯಾದಂಥ ನಮ್ಮ ಕನ್ನಡ ಮಾತೆಯನ್ನು ರಥವನ್ನು ಎಳಿಬಲ್ಲಂಥ ಒಂದು ಕರೆ ಕೊಟ್ಟಂಥ ಶಿವರುದ್ರಪ್ಪನವರಿಗೆ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಈ ಕವಿಗೋಷ್ಠಿಯನ್ನು ಆರಂಭಿಸ್ತಾ ಇದ್ವಿ. ಮೊದಲನೇದಾಗಿ ಈ ಸುಮಲತಾ ಇಲ್ಲಿ ಕವನ ವಾಚರು ಒಂದು ಸಾರಿ ಮಾತ್ರ ವಾಚಿಸಬೇಕು. 2 ನಿಮಿಷಗಳ ಕಾಲಾವಧಿ ಮಾತ್ರ ಕೊಡಲಾಗಿದೆ. ಈಗಾಗಲೇ ಗೊತ್ತಾಗಿದೆ, ವೇಳೆ ಬಹಳವಾಗಿದೆ, ಎಲ್ಲರೂ ಕೂಡ ಅವಸರದಲ್ಲಿ ಇದ್ದೀರಾ. ಆದರೂ ಸಹ ನಿಮ್ಮ ಪ್ರತಿಭೆಗೆ ಒಂದು ಅವಕಾಶ ದೊರಕ್ತಾ ಇದೆ. ಈ ಸುಮಲತಾ ಆದಷ್ಟು ಬೇಗ ಬಂದು ನಮ್ಮ ಕವನವನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳ್ಕೊತಾ ಇದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.
ನನ್ನ ಹೆಸರು ಸುಮಲತಾಯಿ. ನಾನು ಗ್ರಂಥಪಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕನ್ನಡ ಸಾಹಿತ್ಯ ಪರಿಷತ್ ನ್ಯಾಮತಿ ತಾಲೂಕು. ಮೊದಲಿಗೆ ಕನ್ನಡಾಂಬೆಗೆ ವಂದಿಸುತ್ತಾ ನನ್ನ ಕವನ ವಾಚನವನ್ನು ಪ್ರಾರಂಭಿಸುತ್ತಿದ್ದೇನೆ. ಶೀರ್ಷಿಕೆ ಹೆಸರು ನಗು. ನಗು ಒಂದು ಚಿಕ್ಕ ನಗು ದ್ವೇಷವನ್ನು ದೂರ ಮಾಡುತ್ತದೆಂದರೆ ಒಂದು ಸಾರಿ ನಕ್ಕು ಬಿಡಿ. ಒಂದು ಚಿಕ್ಕ ನಗು ದ್ವೇಷವನ್ನು ದೂರ ಮಾಡುತ್ತದೆ ಎಂದರೆ ಒಂದು ಸಾರಿ ನಕ್ಕು ಬಿಡಿ. ಆರೋಗ್ಯ ವೃದ್ಧಿಯಾಗುತ್ತದೆಂದರೆ ಒಂದು ಸಾರಿ ನಕ್ಕು ಬಿಡಿ. ಗಂಡ ಹೆಂಡತಿಯ ಸುಡುಕು ದೂರವಾಗುತ್ತದೆಂದರೆ ಒಂದು ಸಾರಿ ನಕ್ಕು ಬಿಡಿ. ಮುಖ ನೋಡಿ ನಕ್ಕು ಬಿಡಿ. ಗಂಡ ಹೆಂಡತಿಯ ಮುನಿಸು ದೂರವಾಗುತ್ತದೆಂದರೆ ಒಂದು ಸಾರಿ ಮುಖ ನೋಡಿ ನಕ್ಕು ಬಿಡಿ. ಮಗುವಿನ ನಗು ನೋಡಿ ಕಪಟವಿಲ್ಲದ ನಗು. ಮಗುವಿನ ನಗುವನ್ನು ನೋಡಿ ಕಪಟವಿಲ್ಲದ ನಗು. ಆ ನಗುವನ್ನು ನೋಡಿ ಕಳೆದು ಹೋದವರಿಲ್ಲ. ಆ ನಗುವನ್ನು ನೋಡಿ ಕಳೆದು ಹೋಗದವರಿಲ್ಲ. ಅದೇ ನಗುವನ್ನು ದೊಡ್ಡವರು ರೂಢಿಸಿಕೊಂಡರೆ ಜೀವನ ಸುಂದರ. ಆರೋಗ್ಯ ವೃದ್ಧಿಯಾಗುತ್ತೆಂದರೆ ಒಂದು ಸಾರಿ ನಕ್ಕು ಬಿಡಿ, ನಗುವುದನ್ನು ಕಲಿತು ಬಿಡಿ. ಒಂದು ಸಾರಿ ನಕ್ಕು ಬಿಡಿ, ನಗುವುದನ್ನು ಕಲಿತು ಬಿಡಿ. ನಗು ಸರಳ ಹಾಗೂ ಸುಂದರ ಆಗಿದ್ದರೆ ಎಲ್ಲರೂ ಒಮ್ಮೆ ನಕ್ಕು ಬಿಡಿ, ನಗುವುದನ್ನು ಕಲಿತು ಬಿಡಿ. ನಗು ಸರಳ ಹಾಗೂ ಸುಂದರ ಆಗಿದ್ದರೆ ಎಲ್ಲರೂ ಒಮ್ಮೆ ನಕ್ಕು ಬಿಡಿ, ನಗುವುದನ್ನು ಕಲಿತು ಬಿಡಿ. ಶೀರ್ಷಿಕೆ 2 ಕಲಿಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಮಲತಾ ಅವರಿಗೆ ಧನ್ಯವಾದಗಳು. ತುಂಬ ಜನ ಆಸಕ್ತಿಯಿಂದ ಬಂದಿದ್ದೀರ, ಆದರೆ ಸಮಯದ ಅಭಾವ, ನಾವು ಅನಿವಾರ್ಯವಾಗಿ ಒಂದು ಸಂಬಂಧಕ್ಕೆ ಮಾತ್ರ ಸೀಮಿತಗೊಳಿಸಿದ್ದೀವಿ. ಈಗ ಅವರು ನಕ್ಕು ಬಿಡಿ ಅನ್ನೋ ಕವನವನ್ನು ಹೇಳ್ತಾ ನಾವು ಕೂಡ ನಕ್ಕು ನಮ್ಮ ಮನಸ್ಸನ್ನು ಹಗರಿಕೊಳಿಸ್ಕೊಳ್ಳೋಣ. ಈಗ ಎರಡನೆಯ ವ್ಯಕ್ತಿ ಸಿ ಮಂಜಪ್ಪ, ಇವರು ತಕ್ಷಣ ಬಂದು ಕವನವನ್ನು ವಾಚಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಹರಿಹರ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಚ್ ಚಂದ್ರಪ್ಪ ಅವರು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿ ನಮ್ಮ ಮಕ್ಕಳ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ್ ಅವರು ಸಹ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇವೆ. ನನ್ನ ಹೆಸರು ಸಿ ಮಂಜಪ್ಪ, ತಾಲೂಕು ಅನುದಾನಿತ ನೌಕರ ಸಂಘದ ಅಧ್ಯಕ್ಷರು, ಚನ್ನಗಿರಿ. ಕವನದ ಶೀರ್ಷಿಕೆ ಮುದ್ದು ಮಕ್ಕಳೇ. ಮಕ್ಕಳೇ ಮಕ್ಕಳೇ ಮುದ್ದು ಮಕ್ಕಳೇ, ನನ್ನ ಭಾರತದ ಕನಸು ನನಸು ಮಾಡುವ ಮುದ್ದು ಮಕ್ಕಳೇ, ಭಾರತಾಂಬೆಯ ಕರುಳ ಕುಡಿಗಳೇ, ಕನ್ನಡದ ನೆಲದಲ್ಲಿ ಸೃಷ್ಟಿಯಾದ ಹೂಗಳೇ, ಕರ್ನಾಟಕವನ್ನು ಬೆಳಗಿಸುವ, ಭಾರತವನ್ನು ನಲುಗಿಸುವ ಸ್ವಾರ್ಥಿಗಳಿಗೆ ಉತ್ತರ ನೀಡುವ ಮಕ್ಕಳೇ, ಮಕ್ಕಳೇ ಮಕ್ಕಳೇ ನನ್ನ ಮುದ್ದು ಮಕ್ಕಳೇ, ನವ ಭಾರತವನ್ನು ಕಟ್ಟುವ ಮಕ್ಕಳೇ, ಭಾರತದ ಭವಿಷ್ಯವನ್ನು ಬರೆಯುವ ಮಕ್ಕಳೇ, ಎಲ್ಲ ಬಾಂಧವ್ಯಗಳಲ್ಲಿ ನಲಿಯುವ ಮಕ್ಕಳೇ, ಮಕ್ಕಳೇ ಮಕ್ಕಳೇ ನನ್ನ ಮುದ್ದು ಮಕ್ಕಳೇ, ಅಂಧಕಾರವನ್ನು ಅಳಿಸಿ ಬಾಳನ್ನು ಬೆಳಗುವ ಮಕ್ಕಳೇ ಮಕ್ಕಳೇ ಮುದ್ದು ಮಕ್ಕಳೇ, ಮಕ್ಕಳೇ ಮಕ್ಕಳೇ ಮುದ್ದು ಮಕ್ಕಳೇ, ನನ್ನ ಭಾರತದ ಕನಸು ನನಸು ಮಾಡುವ ಮುದ್ದು ಮಕ್ಕಳೇ. ಧನ್ಯವಾದಗಳು. ಮಂಜಪ್ಪಯವರಿಗೆ ಧನ್ಯವಾದಗಳು. ಮೂರನೆಯದಾಗಿ ದಿವ್ಯಾ ಕೊಂಡಜ್ಜಿ ಇವರಿಂದ ಕವನ ವಾಚನ. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ ಕೊಂಡಜ್ಜಿ. ಕವನದ ಶೀರ್ಷಿಕೆ ಅಂತರಾಳ. ಬದುಕ ಬವಣೆಯ ಹೊತ್ತು ಜೊತೆಗೂಡಿ ಬದುಕುವರ ಬಾಳು ಹಸನು ಮಾಡಿ ಬರೀ ನೋವನುಂಡು ಬದುಕಿದವಳು, ಬಸವಳಿದ ಬದುಕ ಬಂಡಿ ಎಳೆಯಲು ಬೆಂಡಾದರೂ ಛಲ ಬಿಡದೆ ಫಲ ನಿರೀಕ್ಷಿಸದೆ ಪ್ರತಿಕ್ಷಣ ಪರಿತಪಿಸಿದವಳು, ಬಂದ ಬಂಧುಗಳ ಖುಷಿಪಡಿಸಲೆಂದೇ ತನ್ನ ನೋವ ಮೊಗದ ತುಂಬ ನಗುವನೊತ್ತು ಜಗಕ್ಕೆ ಸಂತಸ ನೀಡಿದವಳು, ತನ್ನವರಿಂದ ಉಂಡ ಅವಮಾನ ಬದಿಗಿಟ್ಟು ಇನ್ನೊಬ್ಬರ ಒಳಿತನ್ನೇ ಮನದೊಳಗಿಟ್ಟು ತನ್ನನ್ನೇ ಅರ್ಪಿಸಿ ಸುಖವ ಕೊಟ್ಟವಳು, ತನ್ನ ಬದುಕಿನ ಕತ್ತಲ ಮರೆತು ತನ್ನವರ ಬದುಕಿಗೆ ಬೆಳಕ ನೀಡಲು ಮುಂದಿನ ಭವಿಷ್ಯವ ಮನದಲ್ಲಿ ನೆನೆದು ಮನೆಯನ್ನೇ ಮಂದಿರ ಮಾಡಿದವಳು, ತನ್ನವರೇ ತನ್ನ ನೋವು ಹಂಚಿಕೊಳ್ಳದೇ ಇದ್ದಾಗ ತನ್ನವರ ನೋವನ್ನು ತನ್ನದೆಂದು ತಿಳಿದು ಎಲ್ಲ ಕಾಲವೂ ಶುದ್ಧತೆಯನ್ನೇ ತೋರಿದಳು, ಕೊನೆಗೆ ಅವಳನ್ನೇ ಅಶುದ್ಧಳೆಂದು ದೂರಿದಾಗ ಕುಸಿದು ಬಿದ್ದಳು, ತನ್ನವರೇ ಎಸಗಿದ ಮೋಸಕ್ಕೆ ಸೋತವಳು, ಅವಳ ಅನುಮಾನವೇ ಅವಳ ಆತ್ಮಸ್ಥೈರ್ಯವನ್ನು ಕಸಿದಿದ್ದು, ಅವಳ ಅಂತರಾಳವನ್ನೇ ಅಲುಗಾಡಿಸಿದ್ದು, ಇಂದಿಗೂ ಅವಳ ಮೊಗದಲ್ಲಿ ನಗುವಿದೆ, ಇಂದಿನ ನೋವನ್ನು ಮರೆಯುವ ಕನಸಿದೆ, ಮತ್ತೆ ತನ್ನವರ ಸೇರುವ ಹಂಬಲವಿದೆ ಎಂದಾದರೂ ಅರಿವರೆಂಬ ವಿಶ್ವಾಸವು ಉಳಿದು ಬಿಟ್ಟಿದೆ ಗಟ್ಟಿಯಾಗಿ. ಧನ್ಯವಾದ.
ದಿವ್ಯಾ ಕೊಂಡಜ್ಜಿಯವರಿಗೆ ಧನ್ಯವಾದಗಳು. ಮುಂದಿನ ಕವನ ವಾಚನ ಎಚ್ ಚಂದ್ರಕಾಂತ. ಸಾಹಿತ್ಯಾಸಕ್ತ ಜನತೆಯ ಮುಂದೆ ನನ್ನ ಕವನ ವಾಚನ ಮಾಡಲು ಖುಷಿಯಾಗ್ತಿದೆ. ನನ್ನ ಕವನದ ಶೀರ್ಷಿಕೆ ಕತ್ತಲು ರಾತ್ರಿ. ನನ್ನ ಹೆಸರು ಚಂದ್ರಕಾಂತ ಅಂತ. ನನ್ನ ಕವನದ ಶೀರ್ಷಿಕೆ ಕತ್ತಲು ರಾತ್ರಿ. ಚುನಾವಣೆಯ ಇಂದಿನ ರಾತ್ರಿ ಹಣ ಎಂಡ ಹಂಚುವವರ ಸದ್ದು. ಕತ್ತಲು ರಾತ್ರಿಯಲ್ಲಿ ಬಾಗಿಲು ತೆರೆದಿಟ್ಟು ಹಣ ಪಡೆಯಲು ಕಾಯುವಿರಿ ಖುದ್ದು. ಹಣ ಎಂಡ ಹಂಚಲು ನಮ್ಮತ್ತ ಯಾವಾಗ ಬರುವರೋ ಅನ್ನುವಿರಿ. ರಾತ್ರಿ ಇಡೀ ಕಾದು ಹಣ ಎಂಡವನ್ನು ಎಲ್ಲ ಪಕ್ಷದವರಿಂದ ಪಡೆಯುವಿರಿ. ಮತದಾನದಂದು ಕುಡಿದ ನಶೆಯಲ್ಲಿ ಅಸಮರ್ಥರಿಗೆ ಮತ ಹಾಕುವಿರಿ. ನಾಲಾಯಕ್ಗಳನ್ನು ಅಧಿಕಾರಕ್ಕೆ ಕೂರಿಸಿ ವ್ಯವಸ್ಥೆಯ ದಿಕ್ಕೆ ತಪ್ಪಿಸುವಿರಿ. ಖರ್ಚು ಮಾಡಿ ಗೆದ್ದ ಅಭ್ಯರ್ಥಿಯು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಸೇವೆ ಮಾಡದೆ ಮನೆ ಸೇರುವನು ಸೊಂಪಾಗಿ ಹಣ ಮಾಡಿಕೊಂಡು. ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದು ಜನರು ಸೌಲಭ್ಯ ವಂಚಿತರಾಗುವರು. ಇನ್ನಾದರೂ ಸಭ್ಯಸ್ಥರನ್ನು ಆರಿಸಿ ತಂದರೆ ಪ್ರಜೆಗಳ ಅಭಿವೃದ್ಧಿಗೆ ದುಡಿಯುವರು. ಅವಕಾಶಕ್ಕಾಗಿ ಧನ್ಯವಾದಗಳು. ಕವನ ವಾಚನ ಮಾಡುವಂಥ ಕವಿ ಮತ್ತು ಕವಯಿತ್ರಿಯರಲ್ಲಿ ಒಂದು ಪ್ರಾರ್ಥನೆ. ಕಾರ್ಯಕ್ರಮ ಮುಗಿಯುವವರೆಗೂ ತಾವು ಎಲ್ಲರೂ ಕೂಡ ಕೂತ್ಕೊಂಡು ಕೇಳಿ ಆನಂದಪಟ್ಟು ಹೋಗಬೇಕಾಗಿ ಅವರಲ್ಲಿ ಮನವಿ. ಮೂರನೇದಾಗಿ ಮಾ ಬಾ ನಾಗರಾಜ ತಮ್ಮ ಕವನವನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳ್ತಾನೆ. ಮಾ ಬಾ ನಾಗರಾಜ. ಎಲ್ಲರಿಗೂ ನಮಸ್ಕಾರ. ಹೆಸರು ಮಾಬಾ ನಾಗರಾಜ್ ಕುಂದೂರು. ಕವನದ ಶೀರ್ಷಿಕೆ ಮನುಷ್ಯ ಜಾತಿ. ಕವನದ ಶೀರ್ಷಿಕೆ ಮನುಷ್ಯ ಜಾತಿ. ಜಾತಿ ವ್ಯವಸ್ಥೆಯ ಜಾಲಕ್ಕೆ ಸಿಲುಕಿ ಕೋತಿ ಆಟದ ಕುಚೇಷ್ಟೆ ನೋಡುತ್ತಾ ಜಾತಿ ವಿಜಾತಿ ಎನ್ನುವ ಜ್ಯೋತಿಯ ಜ್ವಾಲೆ ಹಚ್ಚಿಸಿ ಧರೆ ಹೊತ್ತಿಸುವವರಿದ್ದಾರೆ. ಜಾತಿ ವ್ಯವಸ್ಥೆಯ ಜಾಲಕ್ಕೆ ಸಿಲುಕಿ ಕೋತಿ ಆಟದ ಕುಚೇಷ್ಟೆ ನೋಡುತ್ತಾ ಜಾತಿ ವಿಜಾತಿ ಎನ್ನುವ ಜ್ಯೋತಿಯ ಜ್ವಾಲೆ ಹಚ್ಚಿಸಿ ಧರೆ ಹೊತ್ತಿಸುವವರಿದ್ದಾರೆ. ಕೇಸರಿ ಬಿಳಿ ಹಸುರಿನ ಬಣ್ಣಗಳೇ ಜಿದ್ದಿಗೆ ಬಿದ್ದು ನರ್ತನಗೈಯುತ್ತಿವೆ. ನರನ ರಕ್ತ ದೋಕಳಿಯಾಡಲು ಸಿದ್ಧ ಸನ್ನದ್ಧವಾಗಿವೆ. ಕೇಸರಿ ಬಿಳಿ ಹಸುರಿನ ಬಣ್ಣಗಳೇ ಜಿದ್ದಿಗೆ ಬಿದ್ದು ನರ್ತನಗೈಯುತ್ತಿವೆ ನರನ ರಕ್ತ ದೋಕಳಿಯಾಡಲು. ಧರ್ಮದ ಮದ ನೆತ್ತಿಗೇರಿಸಿಕೊಂಡ ಯುವಜನತೆಯಿಂದಾಗಿ ಮಾನವೀಯ ಮೌಲ್ಯಗಳು ಬೀದಿಗೆ ಬಿದ್ದಿವೆ. ಧರ್ಮದ ಮದ ನೆತ್ತಿಗೇರಿಸಿಕೊಂಡ ಯುವಜನತೆಯಿಂದಾಗಿ ಮಾನವೀಯ ಮೌಲ್ಯಗಳು ಬೀದಿಗೆ ಬಿದ್ದಿವೆ. ಹಸಿರು ಕೇಸರಿಯ ವ್ಯಕ್ತಿಗಳು ಪಾಕ್ ಪರ ಘೋಷಣೆ ಕೂಗುವ ಕಿಡಿಗೇಡಿಗಳು. ಹಸಿರು ಕೇಸರಿಯ ವ್ಯಕ್ತಿಗಳು ಪಾಕ್ ಪರ ಘೋಷಣೆ ಕೂಗುವ ಕಿಡಿಗೇಡಿಗಳು. ಬಾಂಬು ಲಾಂಗು ಮಚ್ಚುಗಳನ್ನು ಜಳಪಿಸುವ ಮತಿಗೇಡಿಗಳು. ಬಾಂಬು ಲಾಂಗು ಮಚ್ಚುಗಳನ್ನು ಜಳಪಿಸುವ ಮತಿಗೇಡಿಗಳು. ಧ್ವಜದ ದಂಗಲ್ ಮೂಲಕ ಭವಿಷ್ಯ ರೂಪಿಸಿಕೊಳ್ಳುವ ರಾಜಕಾರಣಿಗಳು. ಧ್ವಜದ ದಂಗಲ್ ಮೂಲಕ ಭವಿಷ್ಯ ರೂಪಿಸಿಕೊಳ್ಳುವ ರಾಜಕಾರಣಿಗಳು. ರಾಮ ಅಲ್ಲಾ ಮೇರಿ ಈರ ಬೀರ ಪೀರ ಇವರೆಲ್ಲ ರಾಜಕೀಯ ಪಕ್ಷಗಳ ಮುಖವಾಣಿಗಳು. ರಾಮ ಅಲ್ಲಾ ಮೇರಿ ಈರ ಬೀರ ಪೀರ ಇವರೆಲ್ಲರೂ ರಾಜಕೀಯ ಪಕ್ಷಗಳ ಮುಖವಾಣಿಗಳು. ಮತೀಯವಾದದ ಬೀಜ ಬಿತ್ತುತ್ತಿರುವ ರಕ್ತ ಪಿಪಾಸುಗಳು. ಮಾನವ ಕುಲದ ರಕ್ತ ಕೆಂಪೆಂದು ತಿಳಿಯದ ಕಮಂಗಿಗಳು. ಮತೀಯವಾದದ ಬೀಜ ಬಿತ್ತುತ್ತಿರುವ ರಕ್ತ ಪಿಪಾಸುಗಳು. ಮಾನವ ಕುಲದ ರಕ್ತ ಕೆಂಪೆಂದು ತಿಳಿಯದ ಕಮಂಗಿಗಳು. ಗಣನೆಗೆ ಬಾರದ ಅಭಿವೃದ್ಧಿ ಮಂತ್ರಗಳು. ಗಣನೆಗೆ ಬಾರದ ಅಭಿವೃದ್ಧಿ ಮಂತ್ರಗಳು. ಮಂದಿರ ಮಸೀದಿ ಚರ್ಚುಗಳೇ ಚುನಾವಣೆಯ ಅಸ್ತ್ರಗಳು. ಗಣನೆಗೆ ಬಾರದ ಅಭಿವೃದ್ಧಿ ಮಂತ್ರಗಳು. ಮಂದಿರ ಮಸೀದಿ ಚರ್ಚುಗಳೇ ಚುನಾವಣೆಯ ಅಸ್ತ್ರಗಳು. ಹೇ ಧರ್ಮಾಂಧರೇ, ಹೇ ಧರ್ಮಾಂಧರೇ, ತಿಂದು ಬದುಕಬೇಡಿ ತಿಳಿದು ಬದುಕಿ. ತಿಂದು ಬದುಕಬೇಡಿ ತಿಳಿದು ಬದುಕಿ. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದ ಆದಿಕವಿ. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದ ಆದಿಕವಿ. ವಿಶ್ವಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ. ವಿಶ್ವಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ.
ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ನನ್ನ ಕವಿತೆಯ ಶೀರ್ಷಿಕೆ ಮಾತೆಯ ಸ್ಮರಣೆ. ಓ ಮಾತೆ, ನಾನು ನಿನ್ನನ್ನು ಹೇಗೆ ಸ್ಮರಿಸಲಿ? ಓ ಮಾತೆ, ನಾನು ನಿನ್ನನ್ನು ಹೇಗೆ ಸ್ಮರಿಸಲಿ? ಮಾಂಸದ ಮುದ್ದೆಗೆ ಆಕಾರ ಕೊಟ್ಟವಳೆ, ಜೀವನದ ಜೀವಕ್ಕೆ ಜನ್ಮ ನೀಡಿದವಳೆ, ಹಸುವಿನ ಹಳುವಿಗೆ ಅಮೃತ ಉಣಿಸಿದವಳೆ, ಮೌನದ ಸಂಜ್ಞೆಗೆ ಭಾಷೆ ಬರೆದವಳೆ, ಅಂತಃಕರಣದ ಆತ್ಮವನ್ನು ಸೃಷ್ಟಿಸಿದವಳೆ. ಈ ಸೃಷ್ಟಿಯಲ್ಲಿ ನೀನೇನೆಂದು ಸ್ಮರಿಸಲಿ? ಓ ಮಾತೆ, ನಾ ನಿನ್ನನ್ನು ಹೇಗೆ ಸ್ಮರಿಸಲಿ? ತಿಳಿವಿನ ಹರಿವಲಿ ತಿಳಿಯಾಗಿ ಕಂಡವಳೆ, ಎಂಜಲಿನ ಹಾಲಿನ ಸವಿಯನ್ನು ಉಂಡವಳೆ, ಅಂಗೈಯಲಿನ ಆಟಿಕೆಗೆ ಹಠ ಮಾಡಿದವಳೆ, ಅಪ್ಪನ ಆರೈಕೆಯಲ್ಲಿ ಮಗಳಾಗಿರುವವಳೆ. ನೂಲ ಹುಣ್ಣಿಮೆಯೆಂದು ನೂಲನ್ನು ಕಟ್ಟಿ ರಕ್ಷಿಸು ಎಂದವಳೆ. ನಿನ್ನನ್ನು ಪತಿಗೆ ಒಪ್ಪಿಸುವಾಗ ನಾ ನಿನ್ನನ್ನು ಏನೆಂದು ಸ್ಮರಿಸಲಿ? ಓ ಮಾತೆ, ನಾ ನಿನ್ನನ್ನು ಏನೆಂದು ಸ್ಮರಿಸಲಿ? ಮನಸ್ಸಿನ ಮನೆಗೆ ಮನಸೋಲಿಸಿದವಳೆ, ಹೃದಯದ ಬಡಿತಕ್ಕೆ ನಾದವಾಗಿರುವವಳೆ, ಸೌಂದರ್ಯದ ಸುವಾಸನೆ ಸೂಸುವವಳೆ, ಪ್ರೀತಿಯ ಪ್ರೇಮ ಸೌಧ ನಿರ್ಮಿಸಿದವಳೆ, ಕಾಮದ ತೃಷೆಯನ್ನು ಮಳೆಯಲ್ಲಿ ತೊಳೆದವಳೆ, ಮಗುವಿನ ಜನ್ಮದಿ ಜನಕನಾಗಿಸಿದವಳೆ. ಈ ಜಗದಲ್ಲಿ ನಾ ನಿನ್ನನ್ನು ಹೇಗೆ ಸ್ಮರಿಸಲಿ? ಓ ಮಾತೆ, ನಾ ನಿನ್ನನ್ನು ಹೇಗೆ ಸ್ಮರಿಸಲಿ? ಜನ್ಮದಿ ಸ್ವರ್ಗದ ಬಾಗಿಲು ತೆರೆದವಳೆ, ಅಂಗಳದ ಗೆಜ್ಜೆಯ ಸಂಗೀತವ ನುಡಿಸಿದವಳೆ, ಮನದಲ್ಲಿ ಮಮತೆಯ ಕೋಟೆ ಕಟ್ಟಿದವಳೆ, ಆಧುನಿಕ ಪರಿಪಾಠ ಹೇಳಿಕೊಟ್ಟವಳೆ, ಮನೆಗೆ ಸಂಸ್ಕೃತಿ ರಾಯಭಾರಿ ಆಗಿರುವವಳೆ. ನಿನ್ನನ್ನು ಅಳಿಯನೊಂದಿಗೆ ಕಳಿಸುವಾಗ ನಾ ನಿನ್ನನ್ನು ಹೇಗೆ ಸ್ಮರಿಸಲಿ? ಓ ಮಾತೆ, ನಾ ನಿನ್ನನ್ನು ಹೇಗೆ ಸ್ಮರಿಸಲಿ? ಧನ್ಯವಾದಗಳು. ಕೆ ಎಂ ಅಮರೀಶ್ ಅವರಿಗೆ ಧನ್ಯವಾದಗಳು. ಮುಂದಿನ ಕವನ ವಾಚನ BG ವಿಜಯಕುಮಾರ್. ದಯವಿಟ್ಟು ಕವಿಗಳು ಹಾಗೂ ಕವಿಯತ್ರಿಯರು ಕವನದ ಸಾಲನ್ನು 2 ಸಾರಿ ಉಚ್ಚಾರಣೆ ಮಾಡೋಕ್ಕೆ ಬದಲಾಗಿ ಒಂದೇ ಸಾರಿ ಉಚ್ಚಾರ ಮಾಡಿದರೆ ನಮ್ಮ ಕವಿಗೋಷ್ಠಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ದಗದಗಿಸುವ ಬೆಂಕಿ ತಂಪಾಗುವಾಗ, ಬೀಸುವ ಬಿರುಗಾಳಿ ತಂಗಾಳಿಯಾಗುವಾಗ, ನೀನ್ ಯಾವ ಲೆಕ್ಕ ತೊಗಲೀನ ಮನುಷ್ಯ, ನರನಾಡಿಯೊಳಗ ತುಂಬೈತೆ ದ್ವೇಷ. ದಗದಗಿಸುವ ಬೆಂಕಿ ತಂಪಾಗುವಾಗ, ಬೀಸುವ ಬಿರುಗಾಳಿ ತಂಗಾಳಿಯಾಗುವಾಗ, ನೀನ್ ಯಾವ ಲೆಕ್ಕ ತೊಗಲೀನ ಮನುಷ್ಯ, ನರನಾಡಿಯೊಳಗ ತುಂಬೈತೆ ದ್ವೇಷ. ಈ ದರೆಯ ದೊರೆಯು ನಾನೆಂದು ಬೀಗಿ, ತೊಡೆತಟ್ಟಿ ಜಗಜಟ್ಟಿ ನಾನೆಂದು ಮೆರೆದು, ನಿನ್ನುಸಿರು ನಿಂತು ನೀ ಹೋಗುವಾಗ, ಬರಿಗೈಯ ದಾಸ ನೀ ತಿಳಿಯೋ ಮನುಷ್ಯ. ಈ ದರೆಯ ದೊರೆಯು ನಾನೆಂದು ಬೀಗಿ, ತೊಡೆತಟ್ಟಿ ಜಗಜಟ್ಟಿ ನಾನೆಂದು ಮೆರೆದು, ನಿನ್ನುಸಿರು ನಿಂತು ನೀ ಹೋಗುವಾಗ, ಬರಿಗೈಯ ದಾಸ ನೀ ತಿಳಿಯೋ ಮನುಷ್ಯ. ಎಲ್ಲೋಯ್ತು ನಿನ್ನ ಅತಿಯಾದ ದನದಾಹ, ಮಸಣದೊಳಗೆ ಹುರಿವಾಗ ನಿನ್ನ ದೇಹ. ಬಂಧುಗಳು ಬರುವರು ನಿನ್ನ ಸಿರಿ ಸಂಪತ್ತ ನೋಡಿ, ನಿನ್ನುಸಿರು ನಿಂತಾಗ ಯಾರಿಲ್ಲ ಒಡನಾಡಿ. ಬಂಧುಗಳು ಬರುವರು ನಿನ್ನ ಸಿರಿ ಸಂಪತ್ತ ನೋಡಿ, ನಿನ್ನುಸಿರು ನಿಂತಾಗ ಯಾರಿಲ್ಲ ಒಡನಾಡಿ. ಧನ್ಯವಾದಗಳು. ಕವನ ವಾಚನ ಮಾಡಿದ ವಿಜಯಕುಮಾರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕವನ ವಾಚನ ಮಹಾಲಕ್ಷ್ಮಿ. ಮುಂದಿನ ತಯಾರಿ ಮಂಜುನಾಥ ಅಗಡಿ.
ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಕವಿತೆ ವಿಶ್ವ ಕನ್ನಡಿಗ. ವಿಶ್ವ ಕನ್ನಡಿಗನೆದೆಯಲ್ಲಿ ಮೊಳಗಲಿ ಕನ್ನಡ ಸಾಹಿತ್ಯ, ಮೇರು ಶಿಖರಕ್ಕೆ ಗರ್ಜಿಸಲಿ ಸಾಹಸಗಾಥೆಯ ಸ್ವಾತಂತ್ರ್ಯ. ಇಲ್ಲಿ ಹರಳುವ ಪ್ರತಿ ಕಂದಮ್ಮಗೂ ಬರಲಿ, ಇಲ್ಲಿ ಅರಳುವ ಪ್ರತಿ ಕಂದಮ್ಮಗೂ ಬರಲಿ ಸಂಗೊಳ್ಳಿ ನಾಡ ಪ್ರೇಮತ್ವ. ಓ ಬೌವನ ಚೆನ್ನಮ್ಮನ ಕಿಚ್ಚಿಗೂ, ಓ ಬೌವನ ಚೆನ್ನಮ್ಮನ ಕಿಚ್ಚಿಗೂ ಮೆಚ್ಚುವಂತೆ ಬೆಳೆಯಬೇಕಿದೆ ಶಕ್ತಿತ್ವ. ಇಲ್ಲಿ ಹುಟ್ಟೋ ಪ್ರತಿ ಕಲ್ಲು, ಇಲ್ಲಿ ಹುಟ್ಟೋ ಪ್ರತಿ ಕಲ್ಲು ಶಿಲೆಯಾಗಲು ಭೂಗರ್ಭಕ್ಕಿದೆ ತತ್ವ. ಇತಿಹಾಸದ ಸಾವಿರಾರು ಪುಟಗಳಲ್ಲಿ, ಇತಿಹಾಸದ ಸಾವಿರಾರು ಪುಟಗಳಲ್ಲಿ ಕನ್ನಡಕ್ಕಿದೆ ಮಹತ್ವ. ಓ ವಿಶ್ವ ಕನ್ನಡಿಗನೇ, ಓ ವಿಶ್ವ ಕನ್ನಡಿಗನೇ, ನೀ ಬೆಳೆಸಬೇಕಿದೆ, ನೀ ಉಳಿಸಬೇಕಿದೆ ಕನ್ನಡತನದ ಅಸ್ತಿತ್ವ, ಕನ್ನಡತನದ ಅಸ್ತಿತ್ವ. ಧನ್ಯವಾದಗಳು. ಧನ್ಯವಾದಗಳು ಮಹಾಲಕ್ಷ್ಮಿಯವರಿಗೆ. ಮುಂದಿನ ಮಂಜುನಾಥ ಅಗಡಿ. ಕವನದ ಶೀರ್ಷಿಕೆ ನಾ ಕಂಡ ಕನ್ನಡತಿ. ಕನ್ನಡ ನಾಡಿದು ಚಂದದ ಬೇಡಿದು, ಕನ್ನಡ ದೇವಿಯ ಸ್ವರ್ಗದ ಸಿರಿಯುದು. ಭಾರತ ಮಾತೆಯ ಮಗಳೇ ನೀನು, ನಿನ್ನಯ ಅಕ್ಕರೆ ಮಕ್ಕಳೇ ನಾವು. ಕನ್ನಡ ನಾಡಿನ ಜ್ಯೋತಿಯೇ ನೀನು, ದೀಪದ ಕಿಡಿಯ ಬೆಳಕೇ ನಾವು. ಹಳದಿ ಕೆಂಪು ನಿನ್ನಯ ಧ್ವಜದಲ್ಲಿ, ಮದಗಜ ಮೆರೆಯುವುದು ಹಸಿರಿನ ನಾಡಲಿ. ಹಾಡುತ್ತಾ ಹಾರಿವೆ ಶುಕಪಿಕ ಬಾನಲಿ, ಗಂಧದ ಪರಿಮಳ ಬೆರೆತಿದೆ ಹಸಿರಲಿ. ಹಂಪೆಯ ಶಿಲ್ಪದ ಸೊಗಡಿದೆ ನಿನ್ನಲ್ಲಿ, ಮೀನಿನ ಕಡಲು ತೀರದ ಸೆರಗಲಿ. ಮಿಂದಿದೆ ಪಾದವು ಜೋಗದ ಸಿರಿಯಲಿ, ಕವಿಗಳು ಹರಸಿದ ಹಾಡಿದೆ ಕಿವಿಯಲಿ. ಬೆಳಗಲಿ ಕನ್ನಡ ಪ್ರೀತಿಯು ಮನದಲ್ಲಿ, ಹಾರಲಿ ಕನ್ನಡ ಬಾವುಟ ಮುಗಿಲಲಿ. ಉದಿಸಲಿ ಕನ್ನಡ ಬಂಟರು ನಾಡಲಿ, ಮೊಳಗಲಿ ಕನ್ನಡ ಡಿಂಡಿ ಮಗಡಿಯಲಿ. ಧನ್ಯವಾದಗಳು. ಮಂಜುನಾಥ ಅಗಡಿಯವರಿಗೆ ಧನ್ಯವಾದಗಳು. ಮುಂದಿನ ಕವನ ವಚನ ಎನ್ ಕೆ ಪರಮೇಶ್ವರ. ಮುಂದಿನ ತಯಾರಿ ಜಿ ಕೆ ರಾಜು. ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಸಂಜೆ. ನನ್ನ ಕವನದ ಶೀರ್ಷಿಕೆ ಬಡವನಾದರೆ ಏನು ಪ್ರಿಯೆ. ನೌಕರಿ ಹುಡುಗ ಬೇಕೆಂದು ಹಠ ತೊಟ್ಟು ಕೂರುವರು ಕೆಲ ಕಲಿತ ಹುಡುಗಿಯರು. ನೌಕರಿ ಹುಡುಗರು ಸಿಗದೆ ವಯಸ್ಸು ಮೀರಿದಾಗ ಹಸು ಎತ್ತು ಎಮ್ಮೆಗಳ ಚಾಕರಿ ಮಾಡುವ ಹುಡುಗನೇ ಗಂಡನಾಗುವನು ಕೊನೆಗೆ. ಬಿಳಿ ಕೆಂಪು ಹುಡುಗ ಬೇಕೆಂದು ಬಣ್ಣ ಹಚ್ಚಿ ಕೂರುವರು ಕೆಲ ತಳುಕು ಬಳುಕು ಬೆಡಗಿಯರು. ಮಾರಿ ಬಣ್ಣ ಮಾಸಿದ ಮೇಲೆ ಬಿಳಿ ವರ್ಣದ ಹುಡುಗರು ಸಿಕ್ಕರೂ ಕುಡಿದು ಸಣ್ಣಗಾಗಿರುವ ಗುಣವಿಲ್ಲದ ಸುಂದರಾಂಗರು ಸಿಗುವರು ಕೊನೆಗೆ. ಹುಡುಗ ಸಿರಿವಂತನಾಗಿರಬೇಕೆಂದು ಅರಸಿ ಕುಂತಿರುವರು ಕೆಲ ರಾಣಿ ಕುಮಾರಿಯರು. ಶ್ರೀಮಂತನೆನಿಸಿ ಸಾಲದ ಸುಳಿಯೊಳಗೆ ಸಿಕ್ಕು ಮತ್ತೆ ವರದಕ್ಷಿಣೆ ತರಲು ತವರಿಗಟ್ಟುವ ಹಾಗರ್ಭ ಶ್ರೀಮಂತನೇ ಸಿಗುವನು ಕೊನೆಗೆ. ಹೋ ಹುಚ್ಚು ಹುಡುಗಿಯರೇ, ಹುಡುಗ ಓದಿರದಿದ್ದರೇನಂತೆ, ಬುದ್ಧಿವಂತನಿದ್ದರೆ ಸಾಕಲ್ಲವೇ. ಹುಡುಗ ಕಪ್ಪಗಿದ್ದರೇನಂತೆ, ಹೆಂಡತಿಯ ಪ್ರೀತಿಸಿ ಮನೆಯೊಳಗೆ ತೆಪ್ಪಗಿದ್ದರೆ ಸಾಕಲ್ಲವೇ. ಹುಡುಗ ಶ್ರೀಮಂತನಿರದಿದ್ದರೇನಂತೆ, ಬಡವನಾದರೂ ಏನು ಪ್ರಿಯ ಎಂದು ಕೈ ತುತ್ತು ತಿನಿಸಿದರೆ ಸಾಕಲ್ಲವೇ, ಕೈ ತುತ್ತು ತಿನಿಸಿದರೆ ಸಾಕಲ್ಲವೇ. ಅವಕಾಶಕ್ಕೆ ಧನ್ಯವಾದಗಳು. ಪರಮೇಶ್ವರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕವನ ವಾಚನ ಜಿ ಕೆ ರಾಜು. ಮುಂದಿನ ತಯಾರಿ ಚಂದು ವಾಗೀಶ್. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಕವನ ವಾಚನವನ್ನು ಪ್ರಾರಂಭಿಸ್ತೇನೆ. ನನ್ನ ಹೆಸರು ರಾಜು ಜಿ ಕೆ ಅಂತೇಳಿ, ನನ್ನ ಹುಟ್ಟೂರು ಹಿರೇಬೂದಿಯಾಳು. ನನ್ನ ಕವನದ ಶೀರ್ಷಿಕೆ ಅನ್ನ ದೇವರು. ಬೆವರು ಸುರಿಸಿ ರಕ್ತ ಹರಿಸಿ ಬೆಳಗ್ಗೆ ರಾತ್ರಿ ನೀರ ಕಟ್ಟಿ ಪ್ರಾಣ ಉಳಿಸಿ, ಹೆಂಡತಿ ಮಕ್ಕಳ ಒಬ್ಬಂಟಿ ಹಾಗಿಸಿರಿ ಆಹಾರ ನೀರ ನೀಡಿ ಬೆಳೆಯ ಬೆಳೆಸುತ್ತಾನೆ ರೈತ.
ಬೆಳೆಯನ್ನ ಬೆಳೆಯುತ್ತಾನೆ ರೈತ, ಸರಿಯಾದ ಬೆಲೆ ಸಿಗದೆ ತಲೆ ಮೇಲೆ ಕೈ ಹೊತ್ತು ಕೂತ. ಸಾಲ ಮಾಡಿಕೊಂಡಾನ ಶ್ರೀಮಂತರ ಬಳಿ ಆತ, ಸಾಲದಿಂದ ಹೊಲ ಮನೆ ಮಾರಿಕೊಂಡು ಕೂತ. ರೈತನಿಗೆ ಸರ್ಕಾರ ನೀಡಿಲ್ಲ ಸಾಲ, ರೈತನಿಗೆ ಮಾಡೀತು ಮೂಲ. ರೈತ ಏನು ಬೆಳೆದಿಲ್ಲ, ಏನು ತಿಂತೀರಿ ಹೊಟ್ಟೆಗೆ ನೀವೆಲ್ಲ. ಒಂದು ಸಾರಿ ರೈತ ಬೆಳೆದಿಲ್ಲವೆಂದರೆ ದುಡಿದು ದುಡ್ಡ ತಿನ್ನುವಿರ ಶ್ರೀಮಂತರೆ. ರೈತನಿಗೆ ಸರ್ಕಾರ ನೀಡಿದರೆ ಪ್ರೋತ್ಸಾಹವನ್ನೆಲ್ಲ, ಅನ್ನ ತಿಂದು ಬದುಕುತ್ತೀರಿ ನೀವೆಲ್ಲ. ಇವನೇ ಜಗಕ್ಕೆ ಅನ್ನದಾತ, ಇವ ದುಡಿದರೆ ಅನ್ನಕ್ಕಾಗಿ ಜನರೆಲ್ಲರ ಪರದಾಟ. ನಡೆಯದು ಎಲ್ಲರ ಕೈಕಾಲಾಟ, ಚುರುಕಾಗದು ಬುದ್ಧಿಯ ಹೋಟ. ಇವನೇ ಅನ್ನ ದೇವರು, ಇವನ ಮಿಕ್ಕಿ ಇಲ್ಲ ಯಾವ ದೇವರು, ಇವನ ಮಿಕ್ಕಿ ಇಲ್ಲ ಯಾವ ದೇವರು. ಅವಕಾಶಕ್ಕಾಗಿ ಧನ್ಯವಾದ. ಜಿ ಕೆ ರಾಜು ಅವರಿಗೆ ಧನ್ಯವಾದಗಳು. ಮುಂದಿನ ಕವನ ವಾಚನ ಚಂದು ವಾಗೀಶ್. ಬಹುಶಃ ಅವರು ಬಂದಾಗ ಕಾಣ್ತಾ ಇಲ್ಲ. ನಾಗರತ್ನ. ಮುಂದಿನ ತಯಾರಿ BMG ವೀರೇಶ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಎಚ್ಚರಿಕೆ. ಉಳಿಸಿಕೊಳ್ಳಲು ಜಲವ, ಬೆಳೆಸಬೇಕು ನೀ ವನವ. ಜಲವೇ ನಿಜವಾದ ಸಂಪತ್ತು, ಕಳೆದುಕೊಂಡರೆ ಬರುವುದು ವಿಪತ್ತು. ಒಂದೊಂದು ಹನಿಯ ಉಳಿಸಲು, ಒಂದೊಂದು ಗಿಡವನ್ನು ನೆಡಲು. ಬೇಕಿಲ್ಲ ಯಾವುದೇ ಹಣವು, ಹಾಗಿರಲಿ ಇದುವೇ ನಮ್ಮ ಧ್ಯೇಯವು. ಮರಗಳೆಲ್ಲವನ್ನು ಕತ್ತರಿಸಿ ಹೋಮ ಹವನ ಮಾಡಿದರೇನು ಫಲ. ಅಂತರ್ಜಲವು ಕುಸಿಯುತ್ತಿರಲು, ಗಂಗೆಯ ಪೂಜೆಯ ಮಾಡಿದರೇನು ಫಲ. ಜಲಧಾರೆಯ ವ್ಯರ್ಥ ಮಾಡಿದರೆ ಈ ಧರೆಯೇ ಹಸು ನೀಗುವುದು. ಕಾಡುಗಳೆಲ್ಲವನ್ನು ನಾಶಗೊಳಿಸಿದರೆ ಆ ಸೋನೆಯೇ ಇಲ್ಲದಾಗುವುದು. ಧನ್ಯವಾದಗಳು. ನಾಗರತ್ನರವರಿಗೆ ಧನ್ಯವಾದಗಳು. BMG ವೀರೇಶ್ ಈಗಿನ ಕವನ ವಾಚನ. ಮುಂದಿನ ತಯಾರಿ HS ವೈಷ್ಣವಿ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ ಈ ಕಿರಿಯನ ನಮಸ್ಕಾರಗಳು. ಮಮತೆಯ ಮಡಿಲು ತುಂಬಿದ ಸಂಭ್ರಮದಲ್ಲಿ, ಹೆತ್ತು ಹೊತ್ತ ಮಗುವನ್ನು ಮುದ್ದಿಸುವ ಬರದಲ್ಲಿ, ಮಗುವಿಗೆ ಕೊಡಬೇಕಾದ ಸಂಸ್ಕಾರದ ಜವಾಬ್ದಾರಿಯಲ್ಲಿ ಸೋತ ತಾಯಿಯ ವಿಷಾದವೇ ಈ ನನ್ನ ಕವಿತೆ. ಕವಿತೆಯ ಶೀರ್ಷಿಕೆ ಭ್ರಮ ನಿರಸನ. ಕವಿತೆಯ ಶೀರ್ಷಿಕೆ ಭ್ರಮ ನಿರಸನ. ಕನಸ ಕಂಡೆನವ್ವ ನಾ ಹಡೆದವ್ವನ ಕನಸು ಕಂಡೆನವ್ವ. ಕನಸ ಕಂಡೆನವ್ವ ನಾ ಹಡೆದವ್ವನ ಕನಸು ಕಂಡೆನವ್ವ. ಅದ್ವಿತೀಯನಾಗಬೇಕೆಂದೇ ಹಡೆದೆನವ್ವ ಮಗುವನ್ನ. ಅದ್ವಿತೀಯನಾಗಬೇಕೆಂದೇ ಹಡೆದೆನವ್ವ ಮಗುವನ್ನ. ಆದರೆ ಮರೆತು ಬಿಟ್ಟೆನವ್ವ ಮನುಷ್ಯ ಜನ್ಮ ಸಾಕ್ಷಾತ್ಕಾರದ ಸಾರ್ಥಕ್ಯವನ್ನ. ಮನುಷ್ಯ ಜನ್ಮ ಸಾಕ್ಷಾತ್ಕಾರದ ಸಾರ್ಥಕ್ಯವನ್ನ. ಕುಡಿಸಲಿಲ್ಲ ಕರುಳ ಬಳ್ಳಿಗೆ ಅಂತಃಕರಣದ ಅಮೃತವನ್ನ. ಉಣಿಸಲಿಲ್ಲ ಕಂದನಿಗೆ ನಾಳೆಗಳ ಸಂಸ್ಕಾರದ ಸಾರವನ್ನ. ಕೇಳಿಸಲಿಲ್ಲ ಕೂಸಿನ ಕರಣಗಳಿಗೆ ಉದಾತ್ತ ಚಿಂತನೆಗಳನ್ನು. ಕಲಿಸಲಿಲ್ಲ ಕುಡಿಯ ನರನಾಡಿಗಳಿಗೆ ವಿಶ್ವ ಭ್ರಾತೃತ್ವದ ಪಾಠವನ್ನು. ತೋರುತ್ತಿದ್ದೆನಲ್ಲ ಕೇವಲ ಬುದ್ಧ ಬಸವ ವಿವೇಕಾದಿಯರ ಚಿತ್ರಪಟಗಳನ್ನು. ಧಾರೆ ಎರೆಯಲಿಲ್ಲ ಭವಿಷ್ಯತ್ತಿನ ಸ್ಥಿತ ಯೋಜನೆಗಳನ್ನು. ದಂಡಿಸಿ ತಿದ್ದಲಿಲ್ಲ ಕಂದಮ್ಮ ಮಾಡಿದ ಪುನರಾವರ್ತಿತ ತಪ್ಪುಗಳನ್ನು. ಹಾಡಿಸಲಿಲ್ಲ ಸಂತೋಷದಿ ಬೀಗಿದ ದಿಗ್ವಿಜಯದ ಪತಾಕೆಗಳನ್ನು. ಉದ್ಧರಿಸಲಿಲ್ಲ ಒಡಮೂಡಿದ ಸುಮಧುರ ಭಾವನೆಗಳನ್ನು. ಎಚ್ಚರವಾಯಿತಲ್ಲ ಕನಸು ಭಗ್ನವಾಗಿ ಬದುಕೆ ನಿರಾಮಯ. ಅವಕಾಶಕ್ಕಾಗಿ ಧನ್ಯವಾದಗಳು. BMG ವೀರೇಶ್ವರವರಿಗೆ ಧನ್ಯವಾದಗಳು. ಮುಂದಿನ ಕವನ ವಾಚನ HS ವೈಷ್ಣವಿ. ಮುಂದಿನ ತಯಾರಿ ನಾಗರಾಜ್ C.
ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ವೈಷ್ಣವಿ HS, ಪದವಿ ವ್ಯಾಸಂಗವನ್ನು ಮಾಡುತ್ತಿದ್ದು ಕುಂಬಳೂರಿನಿಂದ ಬಂದಿದ್ದೇನೆ. ಶೀರ್ಷಿಕೆ ಮಮತೆಯ ಒಡಲು. ಓ ದೇವರೇ, ನನಗೆ ನೀಡಿದಳು ಜನ್ಮ, ಅವಳು ಪಡೆದು ಮರುಜನ್ಮ. ಆದರೆ ಅದಲ್ಲ ಬರೀ ನನ್ನ ಜನ್ಮ, ನಿಜವಾದ ಆಕೆಯ ಮರುಜನ್ಮ. ಕವಿಯಾದೆನಾ ಅವಳ ಕಂಡಾಗಿನಿಂದ, ಕವಿಯಾಗಿ ಬಿಟ್ಟೆನಾ ಅವಳ ಪಡೆದಾಗಿನಿಂದ, ಕವಿಯಾಗಿ ಬಿಟ್ಟೆನಾ ಅವಳಿಂದ, ಕವಿತೆ ಬರೆಯುವಂತಾದೆನಾ ಅವಳ ಉಸಿರಿನಿಂದ ಮತ್ತವಳ ಹೆಸರಿನಿಂದ. ಅಮ್ಮ ಎಂಬ ಮಾತಲ್ಲಿ ಉಂಟು ಏನೋ ಒಂದು ಸೆಳೆತ, ಆ ಸೆಳೆತದ ಸುಳಿಯಲ್ಲಿ ಇಂದು ಸಿಕ್ಕು ಬಿಟ್ಟೆನಾ, ಸಿಕ್ಕು ಕವಿಯಾಗಿ ಬಿಟ್ಟೆನಾ. ನನ್ನ ಎದೆಯ ಮಾತು ಇದೆ, ಅಮ್ಮ ನೀಡಿದ ಜನುಮವಿದೆ, ಆ ವಾತ್ಸಲ್ಯದ ಪದಗಳ ಇಂದು ಗೀಚಿಬಿಟ್ಟೆನಾ. ಅವಳಿಂದ ಪಡೆದ ಈ ಜನ್ಮ ಅವಳಿಗಾಗಿಯೇ ಮುಡಿಪು, ಅವಳಿಗಿದು ಮರುಜನ್ಮ, ಅವಳಿಗೆ ಅದು ನನ್ನಿಂದಾದ ನೋವಿನ ನೆನಪು. ಆದರೂ ಜಗತ್ತಿಗೆ ನನ್ನನ್ನು ನೀಡಿದವಳು ಅವಳೇ ನನ್ನ ಬಾಳಿನ ಹೊಳಪು. ಅಂದು ನಾನವಳಿಗೆ ಜೀವನದ ಉಡುಗೊರೆ, ಇಂದು ಅವಳು ನನಗೆ ನನ್ನ ಜೀವನದ ಉಡುಗೊರೆ. ಹೀಗಾಗಿ ನನಗೀಗ ನನ್ನೊಂದಿಗೆ ಅವಳಿದ್ದಾಳೆ ಎನ್ನುವ ಒಂದು ಸಂತೋಷ. ಧನ್ಯವಾದಗಳು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಕವನ ಓದಿದಂಥ HS ವೈಷ್ಣವಿಯವರಿಗೆ ಧನ್ಯವಾದಗಳು. ಮುಂದಿನ ತಯಾರಿ ನಾಗರಾಜ್ C ಈಗ ಕವನ ವಾಚನ, AC ಮಂಜಪ್ಪ ಕೊನೆಯದಾಗಿ ತಯಾರಿಯಾಗಿರು. ನಾಗರಾಜ್ C, KPS ಬಾನವಳ್ಳಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸರ್ಕಾರಿ ಶಾಲೆಗಳ ಅಡಿಗಲ್ಲಾಗಿ KPS ಶಾಲೆಗಳ ಹಿನ್ನೆಲೆಯಲ್ಲಿ ಕವಿತೆಯ ಶೀರ್ಷಿಕೆ ನಮ್ಮ ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಶಾಲೆ. ಸದಾ ಚೇತನಾವಸ್ಥೆಯಲ್ಲಿ ಮಕ್ಕಳಿಂದ ಗಿಜಿಗುಡುತ್ತಾ ಕಲರವಿಸುವ ಈ ಕರ್ನಾಟಕ ಪಬ್ಲಿಕ್ ಶಾಲೆಯೇ ನಮ್ಮ ಭಾನುವಳ್ಳಿಯ ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಶಾಲೆ. ವಿವಿಧ ಸಾಮಾಜಿಕ ಹಾಗೂ ಕೌಟುಂಬಿಕ ಪರಿಸರದ ಹಿನ್ನೆಲೆಯಿಂದ ಶಾಲಾ ಪರಿಸರಕ್ಕೆ ಆಗಮಿಸುವ ಮುದ್ದು ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ತನ್ನ ಜ್ಞಾನ ದೇಗುಲದ ಸದಸ್ಯತ್ವ ನೀಡಿ ಅಕ್ಷರಗಳೆಂಬ ಬೀಜವ ಬಿತ್ತಿ ಜ್ಞಾನದ ಜ್ಯೋತಿಯನ್ನೊತ್ತಿಸಿ ಆ ಮುದ್ದು ಮಕ್ಕಳ ಭವ್ಯ ಭವಿಷ್ಯದ ನಿರ್ಮಾಣಕ್ಕೆ ಅಡಿಗಲ್ಲಾಗಿ ನಿಂತು ಮುಕ್ತವಾಗಿ ಸರ್ವ ವರ್ಗವನ್ನು ಆಹ್ವಾನಿಸುತ್ತಿರುವ ಈ ಕರ್ನಾಟಕ ಪಬ್ಲಿಕ್ ಶಾಲೆಯೇ ನಮ್ಮ ಭಾನುವಳ್ಳಿಯ ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಶಾಲೆ. ಮಣ್ಣಿನ ಮುದ್ದೆಯಂತಿರುವ ಮಕ್ಕಳನ್ನು ಈ ಶಾಲಾ ಪರಿಸರದಲ್ಲಿ ತಿದ್ದಿ ತೀಡಿ ಒಂದು ಪೂಜಾ ಮೂರ್ತಿಯನ್ನಾಗಿ ಮಾಡಲು ಸದಾಶಿಲ್ಪಿಗಳ ಸ್ಥಾನದಲ್ಲಿ ನಿಂತು ಜ್ಞಾನಧಾರೆಯ ಬತ್ತಳಿಕೆಗಳನ್ನು ಹಿಡಿದು ಆತೊರೆಯುತ್ತಿರುವ ಗುರು ವೃಂದವನ್ನು ತನ್ನ ಬಳಗವನ್ನಾಗಿಸಿಕೊಂಡಿರುವ ಈ ಕರ್ನಾಟಕ ಪಬ್ಲಿಕ್ ಶಾಲೆಯೇ ನಮ್ಮ ಭಾನುವಳ್ಳಿಯ ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಶಾಲೆ. ವಿಭಿನ್ನ ಜಾತಿ ಮತ ಧರ್ಮ ಭಾಷೆಗಳಿಂದ ಕೂಡಿದ್ದಾಗಿಯೂ ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರುತ್ತಿರುವ ಈ ಕರ್ನಾಟಕ ಪಬ್ಲಿಕ್ ಶಾಲೆಯೇ ನಮ್ಮ ಭಾನುವಳ್ಳಿಯ ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಶಾಲೆ. ಖಾಸಗಿ ಶಾಲೆಗಳ ಹಾವಳಿ ಹಾಗೂ ಪೋಷಕರ ಆ ಶಾಲೆಗಳ ಮೇಲಿನ ವ್ಯಾಮೋಹದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ದಾವಣಗೆರೆ ಜಿಲ್ಲೆ ಮತ್ತು ಹರಿಹರ ತಾಲೂಕಿನಲ್ಲೇ ತಲೆ ಎತ್ತಿ ಕಂಗೊಳಿಸುತ್ತಿರುವ ಈ ಕರ್ನಾಟಕ ಪಬ್ಲಿಕ್ ಶಾಲೆಯೇ ನಮ್ಮ ಭಾನುವಳ್ಳಿಯ ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಶಾಲೆ. ಇಲ್ಲಿನ ಗುರು ವೃಂದವನ್ನು ಸದಾ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಲ್ಲಿ ತಲ್ಲೀನರನ್ನಾಗಿ ಮಕ್ಕಳೊಂದಿಗೆ ಮಕ್ಕಳನ್ನಾಗಿ ತಮ್ಮನ್ನು ತಾವೇ ಮರೆತು ಸಾರ್ಥಕ ಸೇವೆಗೆ ಪಾತ್ರರಾಗುವಂತೆ ಮಾಡಿ ಮೇರು ವ್ಯಕ್ತಿತ್ವ ರೂಪಿಸುವ ಈ ಕರ್ನಾಟಕ ಪಬ್ಲಿಕ್ ಶಾಲೆಯೇ ನಮ್ಮ ಭಾನುವಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆ. ಇದುವೇ ನಮ್ಮ ಹೆಮ್ಮೆಯ, ನಮ್ಮ ಭಾನುವಳ್ಳಿಯ, ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ, ನಮ್ಮ ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಶಾಲೆ. ಜೈ ಕರ್ನಾಟಕ ಪಬ್ಲಿಕ್ ಶಾಲೆ, ಜೈ ಕನ್ನಡ, ಜೈ ಕರ್ನಾಟಕ. ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರುಗಳಿಗೂ ತುಂಬ ಹೃದಯವಾದ ಧನ್ಯವಾದಗಳು. ನಾಗರಾಜ್ C ಅವರಿಗೆ ಧನ್ಯವಾದಗಳು. ಮುಂದಿನ ಕವನ ವಾಚನ AC ಮಂಜಪ್ಪ. ಮುಂದಿನ ತಯಾರಿ R ಧನರಾಜ್. ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ವಯೋವೃದ್ಧರು.
ವೃದ್ಧರು ಇವರು ವಯೋವೃದ್ಧರು. ಸಮಾಜವನ್ನು ತಿದ್ದಿ ತೀಡಿ ತಾವು ತಿದ್ದಿಕೊಂಡು ಮುನ್ನಡೆಸಿ ಬುದ್ಧನಂತೆ ಆಸೆಗೆದ್ದ ಪ್ರಬುದ್ಧರು. ಇವರು ದೇಶಿ ವೈದ್ಯರು. ಸಂಸ್ಕೃತಿ ಪ್ರಕೃತಿ ಆರಾಧಕರು. 60 ವರ್ಷವಾದ ಮೇಲೆ ಬುದ್ಧಿ ಅರಿವು ಎಲ್ಲ ಮರೆವು. ಆಗ ಇವರು 6 ವರ್ಷದ ಮಗು ಕಸಿದುಕೊಂಡಿದೆ ಜೀವನದ ಇಕ್ಕಳ ಇವರ ಮೊಗದ ಮೇಲಿನ ನಗು. ಅತ್ಯಾಧುನಿಕ ದುನಿಯಾ ಜಂಜಾಟಕ್ಕೆ ಬೇಸತ್ತು ಸೇರಿರುವರು ಇವರು. ಯೌವನದ ಶ್ರಮದ ಆಯಾಸ ನೀಗಿಸಿಕೊಂಡು ವಿಶ್ರಾಂತಿ ಹೊಂದಲು ವೃದ್ಧಾಶ್ರಮ. ಓದು ಭಜನೆ ಧ್ಯಾನಗಳಲ್ಲೇ ಕಳೆಯುವರು ಜೀವನ ಸವೆತದ ದಿನಗಣನೆ. ವೃದ್ಧಾಶ್ರಮದ ಒಳಹೊಕ್ಕಾಗ ಇವರದೇ ಲೋಕ ಇವರದೇ ನಾಕ. ಇವರದೇ ಕತೆ ಇವರದೇ ವ್ಯತೆ. ಇವರದೇ ನೋವು ಇವರದೇ ನಲಿವು. ಮಾತನಾಡುವರು ಇವರು ಪರಸ್ಪರ ಇವರಿಗಿವರು ಅವರಿಗವರು. ನಮ್ಮ ಮಗ ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಸೊಸೆ ಡಾಕ್ಟರ್ ಎಂದು ಒಬ್ಬರು ಹೇಳಿದರೆ ಮತ್ತೊಬ್ಬರು ನಮ್ಮ ಮಗ ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಸೊಸೆ ಸಿವಿಲ್ ಇಂಜಿನಿಯರ್. ತಿಂಗಳಿಗೆ ಲಕ್ಷ ಸಂಬಳ ಆದ ಕಾರಣ ನಾವೆರಡು ಜನ ಅವರಿಗೆ ಅಲಕ್ಷ್ಯ. ಧನ್ಯವಾದಗಳು. ಕವನ ವಾಚನ ಮಾಡಿದ ಮಂಜಪ್ಪನವರಿಗೆ ಧನ್ಯವಾದಗಳು. ಆರ್ ಧನರಾಜ್ ಈಗ ಕವನ ವಾಚನ ಮಾಡಬೇಕು ಕೇಳ್ಕೊತೇನೆ. ನನ್ನ ಹೆಸರು ಆರ್ ಧನರಾಜ್ ಹರಿಹರ. ನನ್ನ ಕವನದ ಶೀರ್ಷಿಕೆ ಅಪ್ಪ ತೊಟ್ಟ ಅಂಗಿಯಲ್ಲಿ ಬೆವರಿನ ವಾಸನೆ ಇತ್ತು, ಬಡತನದ ಕಲೆ ಇತ್ತು. ಬಂಧುಗಳು ಬೈದ ಈಯಾಳದ ಮಾತಿನ ಬೆಂಕಿಯ ಕಿಡಿಗಳಿದ್ದವು ಅಪ್ಪ ತೊಟ್ಟ ಅಂಗಿಯಲ್ಲಿ. ಮಕ್ಕಳಿಗೆ ದುಡಿದು ರಕ್ಷಣೆಯ ಗುಂಡಿಗಳಿದ್ದವು, ದುಡಿದು ದಣಿದ ಮಡಿಚಿಟ್ಟ ಮಡಿಕೆಗಳಿದ್ದವು. ನಾಳೆಯ ಭರವಸೆಯ ಒಲೆಗೆಗಳಿದ್ದವು, ಮಾಸಿದ ಕನಸುಗಳಿದ್ದವು ಅಪ್ಪ ತೊಟ್ಟ ಅಂಗಿಯಲ್ಲಿ. ಮನೆಗೆ ಸಾಹುಕಾರವೆನಿಸಿದರೂ ಅಪ್ಪನ ಜೇಬು ಅರಿದಿತ್ತು. ಮಕ್ಕಳಿಗಾಗಿ ಬಚ್ಚಿಟ್ಟುಕೊಂಡ ಬಂದ ಸಿಹಿ ತಿಂಡಿಯ ಜಿಡ್ಡಿತ್ತು. ಸಭೆ ಸಮಾರಂಭದ ಮೋಜು ಮಸ್ತಿ ಇಲ್ಲದ ಅಪ್ಪನ ಅಂಗಿ ಸಪ್ಪೆಯಾಗಿತ್ತು. ವರ್ಷಪೂರ್ತಿ ಅಪ್ಪನ ಬೆವರಿಗೆ ಅಂಟಿಕೊಂಡ ಅಂಗಿಗೂ ಬೇಸತ್ತು ಹೋಗಿತ್ತು ಅಪ್ಪ ತೊಟ್ಟ ಅಂಗಿಯಲ್ಲಿ. ಮಗಳ ಮದುವೆಗೆ ಖರ್ಚಾದ ಸಾಲದ ಚೀಟೆ ಇತ್ತು. ಬಂಧುಗಳ ಮುಂದೆ ಕೈಚಾಚದ ತೋಳುಗಳಿದ್ದವು. ಬಡತನದ ಬಿಸಿಯಲ್ಲಿ ಬಣ್ಣ ಕಳೆದುಕೊಂಡ ಅಪ್ಪನ ಅಂಗಿಯ ಗಂಜಿ ಅಳುತ್ತಿತ್ತು. ಅಪ್ಪನ ನೋವಿಗೆ ಅವ್ವ ಹಾಕಿದ ತ್ಯಾಪೆಗಳಿದ್ದವು ಅಪ್ಪನ ತೊಟ್ಟ ಅಂಗಿಯಲ್ಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಕವನ ವಾಚನ ಮಾಡಿದ ಎ.ಸಿ. ಮಂಜಪ್ಪ ಇವರಿಗೆ ಧನ್ಯವಾದಗಳು. ಒಟ್ಟು 19 ಕವಿಗಳು ಹಾಗೂ ಕವಿಯತ್ರಿಯರು ಇಂದಿನ ಕವನ ವಾಚನವನ್ನು ಮಾಡಿ ಪೂರೈಸಿದ್ದಾರೆ. ಈ ಗೋಷ್ಠಿಯ ಮುಖ್ಯವಾದ ಅಂಶ ಈ ಅಧ್ಯಕ್ಷರ ಭಾಷಣ. ಅದಕ್ಕಿಂತ ಮೊದಲು ನನ್ನದೇ ಆದ 2 ನಿಮಿಷದ ಕವನವನ್ನು ಪ್ರಸ್ತುತಪಡಿಸಿ ಒಂದಿಷ್ಟು ಉಸಿರಾಡಲು ಬಿಡಿ ಅಂತ ಮಾರ್ಚ್ 8ರ ಮಹಿಳಾ ದಿನಾಚರಣೆ ಪ್ರಯುಕ್ತ ಬರೆದಂಥದ್ದು. ಅದೇನು ಸಡಗರ, ಅದೇನು ಸಂಭ್ರಮ, ಎಲ್ಲೆಡೆ ಮಹಿಳೆಗೆ ಮಾನ ಸನ್ಮಾನ. ಮಾರ್ಚ್ 8 ಮಹಿಳಾ ದಿನಾಚರಣೆಯೆಂದು ಬಣ್ಣ ಬಣ್ಣದ ಮಾತುಗಳು,
ಹಾರ ತುರಾಯಿಗಳು ಅದೇನು ಹೆಣ್ಣನ್ನು ಹೊಗಳುವ ಪರಿ. ಓ ಹೆಣ್ಣೆ, ಇದೆಲ್ಲವೂ ದಿಟವೆಂದು ನಂಬದಿರು. ಎಷ್ಟೊಂದು ವೈಭವೀಕರಣ ಅರಿಯಲಾರೆ ನೀ. ಇದು ಗಂಡು ತನ್ನ ಸ್ವಾರ್ಥ ಸಾಧನೆಗೆ ಮಾಡಿರುವ ಸಂಚೆಂದು. ಬಲಿಯಾಗದಿರು ಸೀತೆ, ಸಾವಿತ್ರಿ, ಅಹಲ್ಯೆ ಎಂಬ ಹೊಗಳಿಕೆಗೆ. ಒಪ್ಪದಿರು ತೋರಿಕೆಯ ಪ್ರೀತಿ ಡಂಭಾಚಾರವ. ಸೀತೆ ಅನುಭವಿಸಲಿಲ್ಲವೇ 14 ವರ್ಷ ವನವಾಸವ? ನಡೆಸಲಿಲ್ಲವೇ ಲವಕುಶರೊಂದಿಗೆ ಪರಿತ್ಯಕ್ತಿಯ ಬದುಕ? ದ್ರೌಪದಿ ಬೇಡಲಿಲ್ಲವೇ ಶ್ರೀಹರಿಯ ಮಾನ ಸಂರಕ್ಷಣೆಗೆ? ಕಲ್ಲಾಗಲಿಲ್ಲವೇ ಅಹಲ್ಯೆ ತನ್ನದಲ್ಲದ ತಪ್ಪಿಗಾಗಿ? ಬೇಡ ನನಗೆ ಯಾವ ಪಟ್ಟ ಬಿರುದು ಬಾವಲಿಗಳು. ನಾನು ಹೆಣ್ಣಾಗಿ ಬೇಡುವುದಿಷ್ಟು, ನನ್ನನ್ನು ಒಬ್ಬ ವ್ಯಕ್ತಿಯಾಗಿ ಬದುಕಲು ಬಿಡು. ನನ್ನಲ್ಲೂ ಒಂದಿಷ್ಟು ಸುಂದರ ಕನಸುಗಳಿವೆ. ನಿನ್ನ ಭೋಗಲಾಸೆಯ ವಸ್ತುವಾಗಲಾರೆ. ಚಂದದ ಮಾತುಗಳಿಂದ ಗೃಹಬಂದಿಯಾಗಿಸಿದರು. ಮನೆಯ ಶೋಕೇಶಿನ ಬೊಂಬೆಯಾಗಲಾರೆ. ಉಸಿರಾಡಲು ಬಿಡು ಒಂದಿಷ್ಟು ಹೊರಗಿನ ಗಾಳಿಯ. ನಮಸ್ಕಾರ. ಈಗ ಅಧ್ಯಕ್ಷರ ಭಾಷಣ. ಟಿ.ಆರ್. ವೇಣುಗೋಪಾಲ್ ಮತ್ತೊಬ್ಬ. ಹಿರಿಯರೆಲ್ಲರಿಗೂ, ಗಣ್ಯರಿಗೂ, ಸಾಹಿತ್ಯಾಸಕ್ತರಿಗೂ ನನ್ನ ನಮಸ್ಕಾರಗಳು. ಕವನದ ಶೀರ್ಷಿಕೆ ಕಾಯುತ್ತಲಿರುವೆ. ಏಯ್ ಯಾವನಲ್ಲ ಅಲ್ಲಿ ತೆನೆ ಕೀಳೋನೋ, ಕಾಣೋದಿಲ್ವಾ ನಾನಿಲ್ಲಿ ಕೂತು ಕಾಯೋದು? ಕಲ್ಲಂತ ನೆಲವನ್ನು ಜೋಡಿಂತು ನೇಗಿಲಿನಿಂದ ಹೊತ್ತಿ, ಮಳೆ ಹನಿಗಾಗಿ ಮಾಸಗಟ್ಟಲೆ ಕಾದು ಕಾಳನ್ನು ಬಿತ್ತಿ, ಕಳೆ ತೆಗೆದು ನೆಲ ಹಸನು ಮಾಡಿ, ಬಿಸಿಲು ಬೇಗೆ ಚಳಿಯ ಸಹಿಸಿ, ಕೈ ತುಂಬ ಫಸಲು ಸಿಗುವುದೆಂದು ಕಾಯುತ್ತಲಿರುವೆ. ಹೊಟ್ಟೆ ಹಸಿವನು ಹಸಿ ಬಟ್ಟೆಯಿಂದ ಸುಟ್ಟು, ಎಷ್ಟೋ ರಾತ್ರಿ ನಿದ್ದೆಗೆಟ್ಟು ನೀರು ಹಾಯಿಸಿ, ಕೂಳು ಕಾಣದ ಉದರವು ಬೆಸುಗಿಯಾಗಿದೆ ಬೆನ್ನಿಗೆ. ಉದರ ತುಂಬಿ ಹದರ ಅರಳುವ ತನಕ ಬಿಸಿಲಿಗೆ ಕೈಕೊಟ್ಟು ಕಾಯುತ್ತಲೇ ಇರುವೆ. ಕಾಲೇಜು ಓದುವ ಮಗನು ಫೀಸು ಕಟ್ಟಲು ಹಪಹಪಿಸುತ್ತೀಯನು. ಹರಿಯ ಮೀರಿ ನಿಂತ ಮಗಳು ಸ್ಥಿತಿವಂತ ಗಂಡನ ಕನಸು ಕಾಣುತ್ತಿರುವಳು. ಈ ಸಲದ ಫಸಲು ಮಾರಿ ಅವರ ಹರ್ಷಿವು ತೀರಿಸಿದರಾಯಿತೆಂದು ಕನಸು ಕಟ್ಟಿ ಕಾಯುತ್ತಲಿರುವೆ. 1 ರೂಪಾಯಿ ಅಡಕೆ ಪಟ್ಟಣಕ್ಕೂ ನಿಗದಿತ ಬೆಲೆಯುಂಟು. ಬೆವರು ಹರಿಸಿ ಕಷ್ಟ ಸಹಿಸಿ ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಗೌರವವಿಲ್ಲ. ನಾವು ಬೆಳೆದ ಬೆಳೆಗೆ ದರ ನಿಗದಿ ಇಲ್ಲ. ರೈತ ಹೋರಾಟಕ್ಕೆ ಮಣಿದು ಸರ್ಕಾರ ಗರಿಷ್ಠ ಮಾರಾಟ ಬೆಲೆ ನಿಗದಿಪಡಿಸುವವರೆಗೂ ಕಾಯುತ್ತಲೇ ಇರುವೆ. ಏಯ್ ಯಾವನಲ್ಲ ಅವನು ಅಲ್ಲಿ ಓಡಿ ಹೋಗೋದು. ಎಲ್ಲರಿಗೂ ಧನ್ಯವಾದಗಳು. ಟಿ.ಆರ್. ವೇಣುಗೋಪಾಲ್ ಇವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಭಾಷಣ. ಶ್ರೀಯುತ ಎಸ್. ಸಿದ್ದೇಶ್ ಕುರ್ಕಿ, ಸಾಹಿತಿಗಳು, ದಾವಣಗೆರೆ. ಇವರು ಎಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕರಾಗಿದ್ದರೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಕತೆ, ಕಾದಂಬರಿ, ಕವನ, ನಾಟಕ ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸಿರುವಲ್ಲಂಥ ಶ್ರೀಯುತ ಸಿದ್ದೇಶ್ ಕುರ್ಕಿ ಅವರು ಈಗ ಕವಿಗೋಷ್ಠಿಯ ಅಧ್ಯಕ್ಷ ಭಾಷಣವನ್ನು ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲಾದರೂ ಇರೋ, ಎಂತಾದರೂ ಇರೋ, ಎಂದೆಂದಿಗೂ ನೀ ಕನ್ನಡವಾಗಿರೋ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ತಾರಾಸುರ ಅವರ ಜನ್ಮಸ್ಥಳ ಮಲ್ಲೆಬೆನ್ನೂರು, ಬ್ರಿಟಿಷರ ಆಡಳಿತದ ಹಾಯಿಕಟ್ಟಿನ ಸ್ಥಳ ಗುತ್ತೂರು, ಪವಾಡ ಪುರುಷ ಕರಿಬಸಜ್ಜನ ಗದ್ದಿಗೆಯ ಒಕ್ಕಡಗಾತ್ರಿ, ಬೆಟ್ಟ ಗುಡ್ಡಗಳ ಸುಂದರ ಉದ್ಯಾನವನದ ವಿಹಾರ ಕೇಂದ್ರ ಕೊಂಡಜ್ಜಿ, 3692 ಎಕರೆ ಭೂಮಿಗೆ ನೀರುಣಿಸುವ ಆಣೆಕಟ್ಟೆ ಇರುವ ದೇವರ ಬೆಳಕೆರೆ, ಕೈಗಾರಿಕೆಗಳ ನಗರ, ಕಾರ್ಮಿಕರ ತವರೂರು, ಹಿಟ್ಟಿಗೆ ಮರಳಿನ ನಾಡು, ಸರ್ವ ಧರ್ಮಗಳ ಅರಗುರುಗಳ ಸಂಗಮದ ಕ್ಷೇತ್ರ, ಧಾರ್ಮಿಕ, ಸಾಂಸ್ಕೃತಿಕ, ಪೌರಾಣಿಕ ನೆಲೆಯ ದಕ್ಷಿಣ ಕಾಶಿ, ರಾಕ್ಷಸನ ಸಂಹಾರಕ್ಕೆ ವಿಷ್ಣು ಶಿವ ಏಕೆ ಬಯಸುವ ಕ್ಷೇತ್ರ, ಇವೆಲ್ಲ ಸಂಗಮಗಳ ತಾಲೂಕು ಕೇಂದ್ರ, ತುಂಗಭದ್ರೆ ನದಿ ತಡದಲ್ಲಿರುವ ನಗರ, ವಿಷ್ಣು ಶಿವನ ಸಂಗಮದ ನಗರವೇ ಹರಿಹರ. ಇಂಥ ನಗರದಲ್ಲಿ ದಾವಣಗೆರೆಯ ಜಿಲ್ಲೆಯ 13ನೇ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿರುವುದು ಸಂತೋಷ ತಂದಿದೆ. ದಾವಣಗೆರೆ 13ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಿ ವಿ ಪಾಟೀಲ್ ಸರ್ ಅವರೇ, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಓಮದಪ್ಪನವರೇ, ಆಶಯ ನುಡಿಗಳನ್ನು ನಾಡಿದ ಪಂಚಾಕ್ಷರಿ ಸಾರ್ ಅವರೇ, ಉಪಸ್ಥಿತರಿರುವವರ ವೇದಿಕೆಯಲ್ಲಿ ಆಸೀನರಾಗಿರುವ ಮಂಜುನಾಥ್ ಪಾಟೀಲ್ರವರೇ, ಮುರುಗೇಶಪ್ಪನವರೇ,
ಜಿಗಳಿಯ ಆನಂದಪ್ಪನವರೇ, ಬಸವರಾಜಪ್ಪನವರೇ, ಮಾಂತೇಶಪ್ಪನವರೇ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೇ ಹಾಗೂ ಹರಿಹರ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೇ ಹಾಗೂ ಕವನ ವಚನ ಮಾಡಿ ವಿಶ್ರಮಿಸುತ್ತಿರುವ ಯುವ ಕವಿಗಳೇ, ಕವಯಿತ್ರಿಯರೇ, ಈ ಕಾರ್ಯಕ್ರಮ ಕವಿಗೋಷ್ಠಿಯ ಕವಿಗಳ ಕವನವನ್ನು ವಿಮರ್ಶಿಸಲು ಹೋಗಲ್ಲ, ನೇರವಾಗಿ ಕವಿಗಳಿಗೆ ಹಿತನುಡಿಗಳನ್ನು ಒಂದೆರಡು ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಕನ್ನಡದ ಸ್ವಚ್ಛ ಮನಸ್ಸುಗಳೇ, ಸಾಹಿತ್ಯ ಇಲ್ಲದೆ ಯಾವ ಕ್ಷೇತ್ರವೂ ಮುಂದುವರಿಯಲಾರದು. ವಿಜ್ಞಾನವಿರಲಿ, ತಂತ್ರಜ್ಞಾನವಿರಲಿ, ಅಭಿವ್ಯಕ್ತಿ ವಿಚಾರವಿರಲಿ, ಎಲ್ಲವೂ ವ್ಯಕ್ತವಾಗುವುದು ಸಾಹಿತ್ಯದ ಬರಹದ ಮೂಲಕವೇ ಅರ್ಥವಾಗುವುದು. ಅದಕ್ಕೆ ಸಾಹಿತ್ಯ ಅತ್ಯಗತ್ಯ. ನನ್ನ ಸ್ನೇಹಿತನೊಬ್ಬ, ನೀವು ಕವಿ, ನಾನು ಕಿವಿ, ನನ್ನ ಕಿವಿ ಇಲ್ಲದಿದ್ದರೆ ನಿಮ್ಮ ಕವನಕ್ಕೆ ಬೆಲೆ ಸಿಗೋಲ್ಲ ಎಂದ. ಹೌದು, ಈ ಮಾತು ನಿಜ. ಸಾಹಿತ್ಯದ ಬರಹಗಳನ್ನು ಓದುವವರು, ವಿಮರ್ಶಿಸುವವರು, ಆಸ್ವಾದಿಸುವವರು ಇಲ್ಲದಿದ್ದರೆ ಸಾಹಿತ್ಯಕ್ಕೆ ಬೆಲೆ ಇರುವುದಿಲ್ಲ. ಸಾಹಿತ್ಯ ಮತ್ತು ಓದುಗನಿಗೆ ಅವಿನಾಭಾವ ಸಂಬಂಧವಿದೆ. ಕತೆ ಬರೆಯುವವನನ್ನು ಕತೆಗಾರ, ಕಾದಂಬರಿ ಬರೆಯುವವನು ಕಾದಂಬರಿಗಾರ, ಇತಿಹಾಸ ಬರೆಯುವವನು ಇತಿಹಾಸಕಾರ, ಪ್ರವಾಸದ ಅನುಭವ ತಿಳಿಸುವವನು ಪ್ರವಾಸ ಕಥನಕಾರ, ಲೇಖಗಳನ್ನು ಬರೆಯುವವನು ಲೇಖಕ, ಹಾಗೆಯೇ ಕವನಗಳನ್ನು ಬರೆಯುವ ಕವಿ ಎನ್ನುತ್ತೇವೆ. ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಓದುಗ ಕಂಡ. ಕವಿ ಚಿಂತನೆಗಿಂತ ಓದುಗನ ಚಿಂತೆ ವಿಚಿತ್ರವಾಗಿರುತ್ತದೆ. ಅದಕ್ಕೆ ಕವಿಯಾದವನು ಓದುಗನ ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಾಜ ತಿದ್ದುವ ನಿಟ್ಟಿನಲ್ಲಿ ಕಾವ್ಯ ರಚಿಸಬೇಕು. ಸಾಹಿತ್ಯ ಸಮ್ಮೇಳನದಲ್ಲಿ ಕವನ ವಚನ ಮಾಡಬೇಕೆಂದೇ ಮೊದಲ ಸಲ ಕವನ ಬರೆದುಕೊಂಡು ಬಂದ ಯುವ ಕವಿಗಳೇ ಹೆಚ್ಚು. ಇಷ್ಟಕ್ಕೆ ತೃಪ್ತಿ ಪಡದೆ ಸಾಹಿತ್ಯ ಸೇವೆಗೆ ಮುನ್ನುಗ್ಗಿ ಸಾಹಿತಿ, ಕವಿ ಎನಿಸಿಕೊಳ್ಳುವುದು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮ ಯುವ ಕವಿಗಳಿಗೆ ಸಾಹಿತ್ಯದ ಅಧ್ಯಯನ ಅತ್ಯವಶ್ಯಕ. ಅದಕ್ಕೆ ನಮ್ಮ ಹಿರಿಯ ಕವಿಗಳ ಕಾವ್ಯಗಳನ್ನು ಅಭ್ಯಸಿಸಬೇಕು. ಮತ್ತೆ ಮತ್ತೆ ಓದುವುದು, ಮತ್ತೆ ಮತ್ತೆ ಬರೆಯುವುದು ಎಂಬುದಿದೆಯಲ್ಲ, ಅದು ಖಂಡಿತ ಕವಿಯನ್ನು ನಿಧಾನಕ್ಕೆ ಪಳಗಿಸುತ್ತದೆ, ಕ್ರಮೇಣ ಒಗ್ಗುತ್ತದೆ, ನಂತರ ಒಲಿಯುತ್ತದೆ. ಅಲ್ಲಿವರೆಗೆ ಬರವಣಿಗೆಯನ್ನು ಕಾದುಕೊಂಡವನೇ ನಿಜವಾದ ಕವಿಯಾಗುತ್ತಾನೆ. ನಿರಂತರವಾಗಿ ಬರೆಯುತ್ತಲೇ ಇರುವುದರಿಂದ ಬರವಣಿಗೆ ನಮ್ಮಲ್ಲಿ ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿಸುತ್ತದೆ, ಒಳ್ಳೆಯ ವಿಚಾರಗಳನ್ನು ಪ್ರಚೋದಿಸುತ್ತದೆ, ಸಾಂಸ್ಕೃತಿಕವಾಗಿ ಬೆಳೆಯಲು ಪ್ರೇರೇಪಿಸುತ್ತದೆ. ಅದಕ್ಕೆ ಮತ್ತೆ ಮತ್ತೆ ಓದುವುದು, ಮತ್ತೆ ಮತ್ತೆ ಬರೆಯುವುದು ಒಳ್ಳೆಯದು. ಸಾಹಿತ್ಯ ಲೋಕವನ್ನು ವೃತ್ತಿ ಮಾಡಿಕೊಂಡರೆ ಬದುಕು ಕಷ್ಟಕರವಾಗುತ್ತದೆ. ಅದಕ್ಕೆ ಜೀವನಕ್ಕೊಂದಕ್ಕೂ ಒಂದು ವೃತ್ತಿ ಮಾಡಿಕೊಂಡು ಸಾಹಿತ್ಯವನ್ನು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಮುಂದುವರೆದರೆ ನಿಮ್ಮ ಸಾಹಿತ್ಯಕ್ಕೂ ಮತ್ತು ತಮ್ಮ ವ್ಯಕ್ತಿತ್ವಕ್ಕೂ ಬೆಲೆ ಸಿಗುತ್ತದೆ. ಸಾಹಿತ್ಯ ಬರೆಯುವುದು ಒಂದು ಸವಾಲಾದರೆ ಬರೆದದ್ದನ್ನು ಮುದ್ರಿಸಿ ಪ್ರಕಟಿಸುವುದು ಇನ್ನೊಂದು ಸವಾಲು. ಪ್ರಕಟಿಸಿದರೆ ಬಿಡುಗಡೆ ಮಾಡುವುದು ಒಂದು ದೊಡ್ಡ ಸವಾಲಾಗಿದೆ. ಸಾಹಿತ್ಯಕ್ಕೆ ಮುನ್ನುಡಿ ಬೆನ್ನುಡಿ ಬರೆಸಲು ಹಿರಿಯ ಸಾಹಿತಿಗಳಿಗೆ ಕೇಳಿದರೆ ಉದಾಸೀನದ ಮಾತು, ಒಪ್ಪಿದರೆ 6-7 ತಿಂಗಳು ಅಡ್ಡಾಡಿಸಿ ಸಮಯವಿಲ್ಲವೆಂದು ಹಸ್ತಪ್ರತಿಗಳನ್ನು ವಾಪಸ್ಸು ನೀಡುತ್ತಾರೆ. ಮುನ್ನುಡಿ ಬೆನ್ನುಡಿ ನೋಡದೆ ಸಾಹಿತ್ಯ ಪುಸ್ತಕಗಳನ್ನು ನೋಡುವುದೇ ಇಲ್ಲ ನಮ್ಮ ಓದುಗ. ಪುಸ್ತಕ ಬಿಡುಗಡೆ ಮಾಡಲು ಅತಿಥಿಗಳನ್ನು ಕೇಳಲು ಹೋದರೆ ಸ್ಥಳ ಎಲ್ಲಿ, ಅಧ್ಯಕ್ಷತೆ ಯಾರು, ಮುಖ್ಯ ಅತಿಥಿಗಳು ಯಾರು, ಬಿಡುಗಡೆ ಮಾಡುವವರು ಯಾರು, ಯಾವ ಪತ್ರಿಕೆಯವರು ಸುದ್ದಿ ಮಾಡಲು ಬರುತ್ತಾರೆ ಎಂದು ಕೇಳಿ ಕವಿ ಲೇಖಕರ ಉತ್ಸಾಹವನ್ನು ಕಳೆದು ಬಿಡುತ್ತಾರೆ. ಸಾಹಿತ್ಯ ರಚಿಸಿ ಸಮಾಜಕ್ಕೆ ಅರ್ಪಿಸುವಷ್ಟರಲ್ಲಿ ಕವಿ ಲೇಖಕರು ಆರ್ಥಿಕದ ಜೊತೆಗೆ ಮಾನಸಿಕವಾಗಿ ಕುಗ್ಗಿ ಹೋಗಿ ಸಾಹಿತ್ಯದ ಸವಾಸವೇ ಬೇಡ ಎನ್ನುವಂತಾಗುತ್ತದೆ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಹೊಸಬರ ಸಾಹಿತ್ಯ ಪುಸ್ತಕಗಳನ್ನು ಬಿಡುಗಡೆಗೊಳಿಸುವ ಪ್ರಯತ್ನವನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಕವಿಗೋಷ್ಠಿಯ ಉದ್ದೇಶಿಸಿ ನನ್ನದೊಂದು ಕವನ. ಶೀರ್ಷಿಕೆ ನಾವು ಬದಲಾಗಿದ್ದೇವೆ. ಗುಂಡಿ ಗಟಾರ ಹೊಂಡಗಳಿಂದ ಕುಡಿಯುವ ನೀರಿಗೆ ಮುಕ್ತಿ, ಗುಂಡಿ ಗಟಾರ ಹೊಂಡಗಳಿಂದ ಕುಡಿಯುವ ನೀರಿಗೆ ಮುಕ್ತಿ, ಕೊಳವೆ ಬಾವಿ ತೋಡಿ
ಕೊಳವೆ ಬಾವಿ ತೋಡಿ ವಿದ್ಯುತ್ ಯಂತ್ರ ನಳಗಳ ಮೂಲಕ ಮನೆ ಬಾಗಿಲಿಗೆ ನೀರು ತಂದು ನಾವು ಬದಲಾಗಿದ್ದೇವೆ. ಸಗಣಿಯಿಂದ ಸಾರಿಸಿದ ಗುಡಿಸಲು ಹಂಚಿನ ಮನೆಯಿಂದ ದೂರಾಗಿ ಮಣ್ಣಂಟು ಮಡ್ಡಿ ಕಟ್ಟಡಗಳಿಂದ ಮನೆ ಕಟ್ಟಿ ನಾವು ಬದಲಾಗಿದ್ದೇವೆ. ಚಿಮಣೆ ಎಣ್ಣೆಯ ದೀಪ ದುಂಡಿ ಬೀಸುವ ಕಲ್ಲು ಬಿಸಾಕಿ ವಿದ್ಯುತ್ ಯಂತ್ರಗಳ ಬಳಸಿ ಆಧುನಿಕತೆಗೆ ನಾವು ಬದಲಾಗಿದ್ದೇವೆ. ಸಾಮರಸ್ಯ ಸಹಕಾರ ಗೊತ್ತಿಲ್ಲ, ಜಂಟಿಯಾಗಿ ಬಾಳೋದು ಬೇಕಿಲ್ಲ. ನಾವು ಗಂಡ ಗುಂಡಿಯಾಗಿ ಬಾಳೋದು ಕಲಿತಿದ್ದೇವೆ. ನಾವು ಬದಲಾಗಿದ್ದೇವೆ. ಪ್ರೀತಿ ವಿಶ್ವಾಸ ದೂರಾಗಿ ಒಂಟಿತನ ಹತ್ತಿರವಾಗಿ ಸಂಶಯದ ಗೂಡಾಗಿ ನಾವು ಬದಲಾಗಿದ್ದೇವೆ. ಮಹಾಭಾರತ ರಾಮಾಯಣ ಕತೆ ಬೇಕಿಲ್ಲ. ಕ್ಯಾಮ್ರೆ ನೃತ್ಯಕ್ಕೆ ಪರಿತಪಿಸುತ್ತಿದ್ದೇವೆ. ಹರಬರೆ ಉಡುಗೆ ತೊಟ್ಟ ಕುಣಿತ ನೋಡಲು ನಾವು ಬದಲಾಗಿದ್ದೇವೆ. ಜ್ಞಾನ ಮುಂದುವರಿದಿದೆ, ಅಜ್ಞಾನ ಆವರಿಸಿದೆ. ಮಾನವನ ಬುದ್ಧಿ ಕೀಳಮಟ್ಟಕ್ಕಿಳಿದಿದೆ. ಕೀಳುಮಟ್ಟಕ್ಕಿದ್ದೇವೆ. ನಾವು ಬದಲಾಗಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಾಹಿತ್ಯಾದವರು ಅನುಸರಿಸಬೇಕಾದ ಮಾರ್ಗಗಳನ್ನು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಂಥ ಶ್ರೀಯುತ ಸಿದ್ದೇಶ್ ಕುರ್ಕಿ ಅವರಿಗೆ ಧನ್ಯವಾದಗಳು. ಕೊನೆಯ ಕಾರ್ಯಕ್ರಮ ವಂದನಾರ್ಪಣೆ ಶ್ರೀಮತಿ ಸತ್ಯಭಾಮ ಮಂಜುನಾಥಿ ಅವರಿಂದ. ಎಲ್ಲರಿಗೂ ನಮಸ್ಕಾರಗಳು. ಯುವ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಎಸ್ ಸಿದ್ದೇಶ್ ಕುರ್ಕಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಒಂದು ವೇದಿಕೆಯಲ್ಲಿ ಸರ್ವಾಧ್ಯಕ್ಷರಾಗಿ ಆಗಿರುವ ಸಿ ವಿ ಪಾಟೀಲ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ವಾಮದೇವಪ್ಪನವರು ಸಹ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಧನ್ಯವಾದಗಳು. ಈ ಉಪಸ್ಥಿತಿಯಲ್ಲಿ ಮುರುಗೇಶಪ್ಪ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಧನ್ಯವಾದಗಳು. ಇದುವರೆಗೂ ತಮ್ಮ ಮನದ ಭಾವನೆಗಳನ್ನು ಕವನಗಳ ಮೂಲಕ ಹರಿಯಬಿಟ್ಟ ಯುವ ಕವಿಗಳಾದ ಶ್ರೀ ಟಿ.ಆರ್. ವೇಣುಗೋಪಾಲ್, ಆರ್. ಧನರಾಜ್, ಇ. ಸುಮಲತಾ, ಎಚ್. ಚಂದ್ರಕಾಂತ, ಮಾಬಾ ನಾಗರಾಜ್, ಕೆ.ಎಂ. ಅಮರೇಶ್, ದಿವ್ಯಾ ಕೊಂಡಜ್ಜಿ, ಬಿ.ಜಿ. ವಿಜಯಕುಮಾರ್, ಮಂಜುನಾಥ್ ಅಗಡಿ, ಸಿ. ಮಂಜುನಾಥ್, ಜಿ.ಕೆ. ರಾಜು, ಎನ್.ಕೆ. ಪರಮೇಶ್ವರ, ನಾಗರತ್ನ, ಬಿ.ಎಂ.ಜಿ. ವೀರೇಶ್, ಎಚ್.ಎಸ್. ವೈಷ್ಣವಿ, ಮಹಾಲಕ್ಷ್ಮಿ, ಎ.ಸಿ. ಮಂಜಪ್ಪ, ಆರ್. ನಗರಾಜ್ ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಇದುವರೆಗೂ ಈ ಒಂದು ಯುವ ಕವಿಗೋಷ್ಠಿಯ ನಿರೂಪಣೆಯನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಮಲ್ಲಮ್ಮ ನಾಗರಾಜ್ನವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ನಿರ್ವಹಿಸಿದ ಸಿ.ಕೆ. ರುದ್ರಾಕ್ಷಿಬಾಯಿ ಅವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ಲರಿಗೂ ಈ ಸಂಜೆಯ ನಮಸ್ಕಾರಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ಕವಿಗೋಷ್ಠಿಯನ್ನು ಕೇಳಿದ್ರಿ. ಬೆಳಗ್ಗೆಯಿಂದ ಸಂಜೆಯ ತನಕ ಅದ್ಭುತವಾಗಿರುವಂತಹ ಕನ್ನಡ ಕಾರ್ಯಕ್ರಮಗಳು ಕೇಳುಗರ ಮನಸ್ಸನ್ನು ಸೂರೆಗೈತಾ ಇದೆ. ಇನ್ನೂ ಸಾಕಷ್ಟು ಉಪಸ್ಥಿತಿ ಇದ್ದರೆ ಈ ಕಾರ್ಯಕ್ರಮದ ಮೆರುಗು ಹೆಚ್ಚಾಗ್ತಾ ಇತ್ತು. ಇದುವರೆಗೂ ಕಿವಿಗೆ ಇಂಪಾದ ಕನ್ನಡ ಕೇಳ್ತಾ ಇದ್ದರೆ ಆ ಇಂಪನ್ನು ಜಾಸ್ತಿ ಮಾಡುವಂತಹ ಇನ್ನೊಂದು ಹಂತ ಈಗ ನಡೀತಾ ಇದೆ. ಅಂದರೆ ಕಿವಿಯ ಜೊತೆಗೆ ಕಣ್ಣಿಗೂ ಕೂಡ ಇಂಪಾಗಿರುವಂತಹ ಕಾರ್ಯಕ್ರಮ, ಅದುವೇ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ
ರಂಗಭೂಮಿ, ಕಿರುತೆರೆ, ಬೆಳ್ಳಿತೆರೆ, ನಟ, ಸಾಹಿತಿ, ನಿರ್ಮಾಪಕ, ನಿರ್ದೇಶಕರು, ಬೆಂಗಳೂರು ಇವರು. ದಯವಿಟ್ಟು ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ HK ಕೊಟ್ರಪ್ಪ, ಸಾಹಿತಿ ಹಾಗೂ ವೈಚಾರಿಕ ಚಿಂತಕರು, ಹರಿಹರ ಇವರು ವಹಿಸ್ಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ವೇದಿಕೆಗೆ ಆಹ್ವಾನವನ್ನು ನೀಡ್ತಾ ಇದ್ದೀನಿ. ಇದರ ಜೊತೆಗೆ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿ CN ಹುಲಿಗೇಶ್, ಮುಖಂಡರು ಹರಿಹರ, H ನಿಜಗುಣ, ಹಿರಿಯ ಕ್ರೀಡಾಪಟು ಹರಿಹರ, KB ಪರಮೇಶ್ವರಪ್ಪ, ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ, ರಾಜಶೇಖರ ಗುಂಡ್ಗತ್ತಿ, ಜಿಲ್ಲಾಧ್ಯಕ್ಷರು ಚುಟುಕ ಸಾಹಿತ್ಯ ಪರಿಷತ್ತು ದಾವಣಗೆರೆ, ಹೇಮಾ ಶಾಂತಪ್ಪ ಪೂಜಾರಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಗಾಯತ್ರಿ ವಸ್ತ್ರದ, ಜಿಲ್ಲಾಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ದಾವಣಗೆರೆ, NS ರಾಜು, ಜಿಲ್ಲಾಧ್ಯಕ್ಷರು ಹವ್ಯಾಸಿ ವಿವಿಧ ಗ್ರಾಮೀಣ ಕಲಾವಿದರ ಒಕ್ಕೂಟ ದಾವಣಗೆರೆ, ರೂಪಾ ನಾಗರಾಜ್ ಕುರುವತ್ತಿ, ತಾಲೂಕು ಅಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ಹರಿಹರ. ಎಲ್ಲ ಗೌರವಾನ್ವಿತರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈಗಿನ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ HK ಕೊಟ್ರಪ್ಪ, ಸಾಹಿತಿ ಹಾಗೂ ವೈಚಾರಿಕ ಚಿಂತಕರು ಹರಿಹರ. ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರು. ಭಾಷಣಗಳು, ಕವನ ವಾಚನಗಳು ನಿಮ್ಮೆಲ್ಲರ ಮನಸೂರೆಗೊಂಡಿದ್ರೆ ಅದರ ಜೊತೆಗೆ ಈಗಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೆ ಇನ್ನಷ್ಟು ಮೆರುಗನ್ನು ನೀಡ್ತಾ ಇದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ 13ನೇದು ಅದ್ಭುತವಾಗಿರುವಂತಹ ಒಂದು ಆಯೋಜನೆ. ಎಲ್ಲ ನಿಮ್ಮಂತಹ ಕನ್ನಡ ಮನಸ್ಸುಗಳಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿರೋದ್ರಿಂದನೇ ಇಷ್ಟೊಂದು ಅದ್ಧೂರಿಯಾಗಿ ಅದ್ಭುತವಾಗಿ ನಡೀತಾ ಇರೋಂಥದ್ದು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಯುತ ರಿಯಾಜ್ ಅಹಮದ್. ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹರಿಹರ ಈ ದಿನ ಮುಂಜಾನೆಯಿಂದ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮಗಳು ಜರುಗುತ್ತಾ ಕನ್ನಡದ ರಸದೌತಣವನ್ನು ಈ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಸಮಸ್ತ ಕನ್ನಡಿಗರು ಉಣಬಡಿಸಿದ್ದಾರೆ. ಈ ದಿನದ ಕೊನೆಯ ಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರಿಹರದ ಹಿರಿಯ ಸಾಹಿತಿಗಳು, ವೈಚಾರಿಕ ಚಿಂತಕರು ಆದಂಥ ಶ್ರೀ HK ಕೊಟ್ರಪ್ಪ ಸರ್ ಅವರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ಸರ್ ತಮಗೆ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ, ರಂಗಭೂಮಿ ಕಲಾವಿದರು, ನಿರ್ದೇಶಕರು ಆದಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರಿಗೆ ನಾನು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿರುವಂಥ CN ಹುಲಿಗೇಶ್ ಸರ್, ಮುಖಂಡರು ಹರಿಹರ, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ನಮ್ಮ ನಾಡಿನ ಹೆಸರಾದಂಥ ಹಿರಿಯ ಕ್ರೀಡಾಪಟುಗಳು ಆದಂಥ H ನಿಜಗುಣ, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆಯ KB ಪರಮೇಶ್ವರಪ್ಪ
ಸರ್ ತಮಗೂ ನಾನು ಆತ್ಮೀಯವಾದಂಥ ಸ್ವಾಗತ ವಹಿಸುತ್ತೇನೆ. ಜೊತೆಗೆ ಚುಟುಕು ಸಾಹಿತ್ಯದ ಜಿಲ್ಲಾ ಅಧ್ಯಕ್ಷರು ಆದಂಥ ರಾಜಶೇಖರ್ ಗುಂಡ್ಗಟ್ಟಿ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ವಹಿಸುತ್ತೇನೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂಥ ಶ್ರೀಮತಿ ಗಾಯತ್ರಿ ವಸ್ತ್ರದ್ ಜಿಲ್ಲಾಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ದಾವಣಗೆರೆ ಜಿಲ್ಲೆ, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ವಹಿಸುತ್ತೇನೆ. ಜೊತೆಗೆ ಜಿಲ್ಲಾ ಅಧ್ಯಕ್ಷರು ಹವ್ಯಾಸಿ ವಿವಿಧ ಗ್ರಾಮೀಣ ಕಲಾವಿದರ ಒಕ್ಕೂಟ ದಾವಣಗೆರೆ, ಇದರ ಅಧ್ಯಕ್ಷರಾದಂಥ NS ರಾಜು ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ತಾಲೂಕು ಅಧ್ಯಕ್ಷರು ಕದಳಿ ಮಹಿಳಾ ವೇದಿಕೆಯ ಹರಿಹರ, ಇದರ ಅಧ್ಯಕ್ಷರಾದಂಥ ರೂಪಾ ನಾಗರಾಜ್ ಕುರುವತ್ತಿ, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಸಾಂಸ್ಕೃತಿಕ ಸಂಘಟನೆ ಕಲಾಕುಂಚ ಸಾಂಸ್ಕೃತಿಕ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಹೇಮಾ ಶಾಂತಪ್ಪ ಪೂಜಾ, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಲಿಸಲು ಕುಳಿತಿರುವಂಥ ಎಲ್ಲ ಕನ್ನಡದ ಕುಸುಮಗಳಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿರುವಂತಹ ಶ್ರೀಯುತ ರಿಯಾಜ್ ಅಹಮದ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತ. ಈಗ ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಅವರಿಂದ, ಅದು ಡೋಲು ಬಡಿಯುವುದರ ಮೂಲಕ. ತಮಟೆಯ ಮೂಲಕ. ಚಂದೂರ ನುಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡಿರುವಂತಹ ಶ್ರೀಯುತ ರಾಧಾಕೃಷ್ಣ ಪಲ್ಲಕ್ಕಿ ಹಾಗೂ ಇತರ ಎಲ್ಲ ಅತಿಥಿ ಮಹೋದಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಶ್ರೀಯುತರಿಂದ ಉದ್ಘಾಟನಾ ನುಡಿ. ಎಲ್ಲರಿಗೂ ನಮಸ್ಕಾರ. ನಿರಂತರವಾಗಿ ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾದ ಗೋಷ್ಠಿಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕೊನೆಯ ಘಟ್ಟದಲ್ಲೂ ತಾವೆಲ್ಲ ಇದ್ದೀರಿ. ಅದಕ್ಕೋಸ್ಕರ ನಾವು ಕೂಡ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾನು ಬಂದಿದ್ದು ಆ್ಯಕ್ಚುಲಿ ಸಾಹಿತ್ಯ ಸಮ್ಮೇಳನಕ್ಕೆ ಮಧ್ಯಾಹ್ನವೇ ಬಂದೆ. ನಾನು ಮಧ್ಯಾಹ್ನ ಬಂದು ಎಲ್ಲ ಚಟುವಟಿಕೆಗಳನ್ನೆಲ್ಲವನ್ನೂ ಕೂಡ ನೋಡಿದೆ. ಭಾಳ ಖುಷಿಯಾಯಿತು. ಆರಂಭದಿಂದ ಎಲ್ಲ ತರಹದ ವಸ್ತುಗಳು ವಿಶೇಷವಾಗಿ ಕಾಣಸಿಗ್ತಾ ಇತ್ತು. ಆಡಿಟೋರಿಯಂ ಒಳಗಡೆ ಬಂದ ಮೇಲೆ ಎಲ್ಲ ಜನರಿಗೆ ಕಿವಿ ನೀಟಾಗಿ ಕೇಳಿಸುವಂಥ ಶಬ್ದ ಮತ್ತು ಆರಾಮಾಗಿ ಕೂತ್ಕೊಂಡು ಕೇಳೋಷ್ಟು ಸೌಕರ್ಯ ಭಾಳ ಚೆನ್ನಾಗಿತ್ತು. ಕನ್ನಡ ಮತ್ತು ಕನ್ನಡ ಸಾಹಿತ್ಯ, ಕನ್ನಡದ ಎಲ್ಲ ಚಟುವಟಿಕೆಗಳು ಹೊಸ ಹೊಸ ರೂಪವನ್ನು ಪಡಿತಾ ಇದ್ದೇವೆ ಅಂತಕ್ಕಂಥದ್ದು ಒಂದು ಖುಷಿಯಾಯಿತು. ನನಗಿಲ್ಲಿ ಕರೆಸಿದ್ದು ವಾಮದೇವ್ ಸರ್ ಅವರು ಫೋನ್ ಮಾಡಿ ಹೇಳಿದರು, ನಮ್ಮದು ಈ ಚಾಮಯ್ಯ ಸನ್ ಆಫ್ ರಾಮಚಾರಿ ಸಿನಿಮಾದ ಇದು ನಡೀತಾ ಇತ್ತು, ಇದೊಂದಿನ ಬ್ರೇಕ್ ಮಾಡಿ ಮತ್ತೆ ಒಪ್ಕೊಂಡಿದ್ದ ದಿನಗಳು ಗೊತ್ತಿರಲಿಲ್ಲ, ಆದರೆ ಒಪ್ಕೊಂಡಿದ್ದಂತೂ ಸತ್ಯ. ಸ್ವಲ್ಪ ಹಮ್ಮಿಂಗೆ ಇವತ್ತೊಂದು ದಿನ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ, ಭಾಳ ಖುಷಿಯಾಯಿತು. ನಾನು ಕೂಡ ಇದರಲ್ಲಿ ಭಾಳ ಸಮಯ ಪಾಲ್ಗೊಂಡೆ. ಆನಂತರ ಸ್ವಲ್ಪ ವಿಶ್ರಾಂತಿಗೆ ಅಂತ ಹೇಳಿದೆ. ಭಾಳ ಖುಷಿಯಾಯಿತು ಸರ್. ಧನ್ಯವಾದಗಳು ಸರ್, ಎಲ್ರಿಗೂ ಕೂಡ ಸರ್, ಎಲ್ರಿಗೂ. ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಅಂದರೆ ಎಲ್ರಿಗೂ ಕೂಡ ಮನರಂಜನೆ ಇರುತ್ತೆ. ವಿಶೇಷವಾಗಿ ಇಲ್ಲಿ ಎಲ್ಲ ಮಕ್ಕಳು ಭಾಳಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಿಂದ್ಗಡೆ ಮಾತನಾಡುವ ಮುನ್ನ ನೀವು ನೋಡುವ ಕುತೂಹಲ ಇರೋದರಿಂದ ಅವರವರ ಮಕ್ಕಳು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತಕ್ಕಂಥದ್ದು, ಅದನ್ನು ಮಾಡುವ ಮುನ್ನ ಅವರೆಲ್ಲರೂ ಹೇಗೆ ಕಲಿತಿದ್ದಾರೆ, ಹೇಗೆ ಕಲಿಸಿದ್ದಾರೆ, ಅದನ್ನು ನೀವು ಎಲ್ಲ ನೋಡೋಕ್ಕೆ ಎಷ್ಟು ಕೌತುಕರಾಗಿದ್ರಿ. ಹಾಗೆ ನಾವು ಕೂಡ ಆ ಮಕ್ಕಳಲ್ಲಿ ವಿಶೇಷವಾದ ಬೆಳವಣಿಗೆ ಮತ್ತು ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ನೀಡಿದ್ದೆ ಅದರಲ್ಲಿ ನಾವು ಕೂಡ ಸರಿ ನೋಡಿ ಅದರಲ್ಲೊಂದಿಷ್ಟು ಜನ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ನಾವು ಕೂಡ ಮುಂದಿನ ರಂಗಕ್ಕೆ ಪರಿಚಯ ಮಾಡಿಕೊಡೋದಂತೂ ಸತ್ಯ.
ಗ್ರಾಮೀಣ ಪರಿಸರದಲ್ಲಿ ಅತಿ ಹೆಚ್ಚು ಈ ಥರದ ಚಟುವಟಿಕೆಗಳು ನಡೀತವೆ. ಬೆಂಗಳೂರಿನಲ್ಲಿ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನು ನೋಡ್ತೀವಿ. ನಾವೆಲ್ಲ ಬೆಳೆದದ್ದು ಎಲ್ಲದೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿ ಕನ್ನಡವನ್ನು ಬೆಳೆಸಿ ಕನ್ನಡತನವನ್ನು ಉಳಿಸ್ಕೊಂಡು ಬೆಂಗಳೂರಲ್ಲಿ ಬಹುದೊಡ್ಡ ಕನ್ನಡ ಬಳಗವನ್ನು ಕಟ್ತಾ ಬಂದ್ವಿ ನಾವೆಲ್ಲರೂ ಕೂಡ. ಎಲ್ಲ ದೊಡ್ಡ ದೊಡ್ಡ ಕನ್ನಡದ ಹೋರಾಟಗಾರರು ಕನ್ನಡವನ್ನು ನಾವೆಲ್ಲ ಕೈ ಎತ್ತಿ ಹಿಡಿದಿದ್ವಿ. ಜನಸಾಮಾನ್ಯರು ಕೂಡ ಕನ್ನಡವನ್ನು ಇವತ್ತು ಕೈ ಹಿಡಿದಿರೋದಕ್ಕೆ ನೀವೇ ಸಾಕ್ಷಿ. ಭಾಳ ಜನ ಒಂದು ಕೂತ್ಕೊಂಡಿದ್ರು ತಾವೆಲ್ಲರೂ ಕೂಡ. ರಾಜ್ಯಗಳಳಿಯಲಿ ರಾಜ್ಯಗಳುರುಳಲಿ ಹಾರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವವನದ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲಿ. ಕನ್ನಡದ ಸಾಲುಗಳು ಹೇಗೆ ಅಂದರೆ, ಉಳುವ ಯೋಗಿಯನ್ನ ಸ್ಮರಣೆ ಮಾಡ್ತಾ ಒಂದು ಕಡೆ ಇಷ್ಟು ಬಹಳ ಕ್ರಾಂತಿಕಾರಿ ಪದಗಳನ್ನು ಬಳಸೋದು ಒಂದು ಕಡೆ ಆದರೆ, ಕವಿ ಕಲಾವಿದರನ್ನು ಒಂದು ಕಡೆ ಒಟ್ಟುಗೂಡಿಸೋ ಇನ್ನೊಂದಿಷ್ಟು ಪ್ರಯತ್ನಗಳನ್ನು ಮಾಡಿ ಅದರ ಮೂಲಕ ನಾಗರಿಕತೆಯನ್ನು ಕಲಿಸ್ತಕ್ಕಂಥದ್ದು, ಅದರ ಮೂಲಕ ಕನ್ನಡ ಕಟ್ಟುವ ಕೆಲಸವನ್ನು ಸಾಂಸ್ಕೃತಿಕ ಸಂಸ್ಥೆಗಳು ಇವತ್ತು ಮಾಡ್ತಾ ಇರೋದು ನಮ್ಮ ಕಣ್ಣು ಮುಂದೆ ಇವತ್ತು ಕೂಡ ಉಳಿದಿದೆ. ನಾವು ಜನಪದರ ಅನೇಕ ಹಾಡುಗಳನ್ನು, ಸಿದ್ದನಮಠದ ರಾಮಣ್ಣನವರ ಲಾವಣಿಗಳನ್ನು ನೋಡ್ತಾ ಬೆಳೆದಂಥವ್ರು ನಾವೆಲ್ಲರೂ ಕೂಡ. ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕಲಿಸಿದ್ದೇನಿದೆಯಲ್ಲ ಅದೇ ಅದ್ಭುತವಾದ ಕನ್ನಡ. ಅದಾದ ನಂತರ ಬೆಂಗಳೂರಿನಲ್ಲಿ ಹೋದ್ಮೇಲೆ ನಾವು ಕನ್ನಡವನ್ನು ಮರೆತು ಬಿಟ್ವಿ ಅನ್ನೋ ಥರ ಇತ್ತು ಕನ್ನಡ. ಆದರೆ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕಲಿತಂಥ ಕನ್ನಡ ನಮಗೆ ಬಹಳ 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 ಸಹಕಾರಿ ಆಗಿತ್ತು. ಹಾಗಾಗಿ ನಾವು ರಂಗಭೂಮಿಯಿಂದ ಸಣ್ಣ ಸಣ್ಣ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಸಿನಿಮಾ ರಂಗಕ್ಕೆ ನಾವು ಹೆಜ್ಜೆ ಇಡುವಾಗ ನಮ್ಮ ಬೇರುಗಳು ಬೆಂಗಳೂರಿನಲ್ಲಿ ಭದ್ರವಾಗಿರಲಿ ಅನ್ನೋ ಕಾರಣಕ್ಕೆ ಕನ್ನಡವನ್ನು ಪಕ್ಕಕ್ಕೆ ಇಟ್ಕೊಂಡು, ಕನ್ನಡವನ್ನು ಜೊತೆಯಾಗಿಟ್ಕೊಂಡು ನಾವು ಬೆಂಗಳೂರಲ್ಲಿ ನಾವು ನಮ್ಮ ಬೇರನ್ನು, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಕಾರಣವಾಗಿದ್ದು ಕನ್ನಡ ಒಂದೇ ಒಂದು. ಯಾಕೆ ನಮಗೆ ಕನ್ನಡ ವ್ಯಾಪಾರವಾಗಬೇಕು, ಯಾಕೆ ಕನ್ನಡ ನಮಗೆ ಸಂಬಂಧವಾಗಬೇಕು, ಯಾಕೆ ನಮ್ಮ ಕನ್ನಡ ಭಾಷೆಯನ್ನು ನಾವು ಹಿಡ್ಕೋಬೇಕು ಅಂತಕ್ಕಂಥದ್ದು. ಬಹಳಷ್ಟು ಜನ ಈಗಲೂ ಕೂಡ ಹೇಳೋದು ಕನ್ನಡ ಎಲ್ಲೋ ಒಂದು ಕಡೆ ಸೊರಗಿ ಹೋಗ್ತಾ ಇದೆ ಅಂತ. ಹೌದು, ಬೆಂಗಳೂರು ಮತ್ತು ಇತ್ತೀಚೆಗೆ ನಾವು ಬಹುಭಾಷಾ ಪ್ರಿಯರಾಗಿರೋದ್ರಿಂದ ಯಾರ್ಯಾರು ಬರ್ತೀರೋ ಅವರು ಕನ್ನಡದಲ್ಲೇ ಖಂಡಿತ ನಾವು ಮಾತಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಂತ ಅಭಿಮಾನವನ್ನಂತೂ ಕೂಡ ನಾವು ಖಂಡಿತ ಬಿಟ್ಕೊಟ್ಟಿಲ್ಲ. ಬೆಂಗಳೂರು ನಗರ ಬಹಳ ಬೇಗವಾಗಿ ಬೆಳೆದಷ್ಟೇ ಬೇರೆ ಬೇರೆ ಜಿಲ್ಲೆಗಳು ಬಹು ಬೇಗವಾಗಿ ಬೆಳೀತಾ ಇದೆ, ವೇಗವಾಗಿ ಕೂಡ ಬೆಳೀತಾ ಇದೆ. ಆದರೆ ಕನ್ನಡ ಕಟ್ಟುವ ಕೆಲಸದಲ್ಲಿ ಬಹಳ ಪ್ರಮುಖರು ಕೂಡ ಈ ರೀತಿ ಕೆಲಸಗಳನ್ನು ತೆರೆಯ ಮರೆ ಹಿಂದೆ ಮಾಡ್ತಾ ಇರ್ತಾರೆ. ಅದು ಬಹಳ ದೊಡ್ಡದು. ಬರೀ ಯುವಕರೇ ಮಾಡಬೇಕು ಅಂತೇನಿಲ್ಲ, ಅಥವಾ ವಯಸ್ಕರೇ ಮಾಡಬೇಕು ಅಂತ. ಕನ್ನಡವನ್ನು ಚಿಕ್ಕಂದಿನಿಂದ ಆರಂಭದಿಂದ ಮಾಡ್ತಾ 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 ಬರೋದಿದೆಯಲ್ಲ ಬಹಳ ದೊಡ್ಡ ಕೆಲಸ. ನಾವು ನಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಅವರವರ ಮನೆಯಲ್ಲಿ ಮಕ್ಕಳಿಗೆ ನಾವು ಗೊತ್ತಿಲ್ಲದೇ ಕೂಡ ಸರಳವಾಗಿ ಕನ್ನಡವನ್ನು ಕಲಿಸಬಹುದು. ನಾವು ಬಹಳಷ್ಟು ಜನ ಈಗಲೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತಲೇ ಹಾಕೋದು. ನಾನು ಇದುವರೆಗೂ ಕೂಡ ಜನ್ಮದಿನದ ಶುಭಾಶಯಗಳು ಅಂತಲೇ ಹಾಕೋದು. ಇದೇ ಪ್ರಯತ್ನವನ್ನು ನೀವು ಮಾಡಿ ಕನ್ನಡವನ್ನು ಅಲ್ಲೇ ಕಟ್ಬೋದು. ನೀವು ಸಣ್ಣದು. ನಮ್ಮ ಮಗನಿಗೆ ಕನ್ನಡ ಬರ್ತಾ ಇರಲಿಲ್ಲ ಅಂತೇಳಿ ನಮ್ಗೆ ಕಷ್ಟ ಆಗಲಿಲ್ಲ. ನನಗೆ ನಾನು ಮಾಡಿದಿಷ್ಟೇ ಕೆಲಸ. ಶುಭ ದಿನ, ಶುಭೋದಯ, ಶುಭ ಸಂಜೆ, ಜನ್ಮದಿನದ ಶುಭಾಶಯಗಳು, ಸಂಜೆವಾಣಿ, ಪ್ರಜಾವಾಣಿ, ಕನ್ನಡಪ್ರಭ, ತುಷಾರ, ಮಯೂರ, ಒಂದೊಂದೇ ಅಕ್ಷರ ಕಲಿಸ್ತಾ ಬಂದೆ. ಅವನದು ಕಲಿತಾ ಓದ್ತಾ ಸಂಪೂರ್ಣವಾಗಿ ಸಿನಿಮಾದಲ್ಲಿ ಇವತ್ತು ಕನ್ನಡ ಸಿನಿಮಾಗಳ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಓದುವಿಕೆಯನ್ನು ಹೀಗೂ ಕಲಿಸಬಹುದು. ನಮಗೆ ಸೋಷಿಯಲ್ ಮೀಡಿಯಾ ಬಂದಮೇಲೆ ಮಕ್ಕಳು ಭಾಳಷ್ಟು ಮರ್ತೋಗ್ತಾರೆ. ಭಾಳಷ್ಟು ಜನಕ್ಕೆ ಕಲಿಸುವ ಸುಲಭ ಸಾಧ್ಯತೆ ಖಂಡಿತ ಇದೆ. ಹಾಗಾಗಿ ಇವತ್ತು ಹರಿಹರ ಮತ್ತು ದಾವಣಗೆರೆ ಇವತ್ತೇನು ಪ್ರತ್ಯೇಕ ಜಿಲ್ಲೆ ಆಗಿದೆ. ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಜಿಲ್ಲೆ ಇದು. ನಮಗೆ ಎರಡೆರಡು ಇಲ್ಲಿ ಕಾಂಟ್ರಿಬ್ಯೂಷನ್ ಕೊಡುಗೆಗಳು ಇಲ್ಲಿ ತುಂಗಭದ್ರಾ, ಹರಿಹರ, ಕೃಷ್ಣಪ್ಪ ಅವರು, ಬಸಲಿಂಗಪ್ಪ ಅವರು ಎಲ್ಲ ಬೆಂಗಳೂರಿನಲ್ಲಿ ಭಾಳಷ್ಟು ಮಾತಾಡ್ತಿರ್ತಾರೆ. ಆಗಲೇ ಇದರ ಹಿಂದಿನ 2 ಕಂತುಗಳ ಹಿಂದೆ ಎ ಬಿ ರಾಮಚಂದ್ರಪ್ಪನವರು ಮಾತಾಡ್ತಿದ್ರು ಈ ವಿಷಯಗಳನ್ನು. ಭಾಳ ಖುಷಿಯಾಯಿತು. ಅಂದರೆ ಈ ದಿನದ ಕಾರ್ಯಕ್ರಮ ಭಾಳಷ್ಟು ವಿಷಯಗಳು, ರೈತರ ಬಗ್ಗೆ ಆಗಿರ್ಬೋದು, ಮತ್ತು ದಲಿತ ಚಳವಳಿಗಳಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಜೋಡಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಾವಂತೂ ಭಾಳ ಖುಷಿಯಿಂದ ಈ ವಿಷಯಗಳನ್ನು ನಾವು ಕರಗತ ಮಾಡ್ಕೊಂಡಿದ್ದು. ಅದಕ್ಕೊಂದು ಭಾಳ ದೊಡ್ಡ ಧನ್ಯವಾದಗಳು ಸರ್ ತಮ್ಮೆಲ್ಲರಿಗೂ ಕೂಡ. ಇನ್ನು ಕಾರ್ಯಕ್ರಮ ಇರೋದ್ರಿಂದ
ಮಕ್ಕಳಿಗೆ ಹೆಚ್ಚು ಅವಕಾಶ ಕೊಡೋಣ. ಈಗೆಲ್ಲ ಚುನಾವಣೆಯ ನೀತಿ ಸಂಹಿತೆ ಬರೋದ್ರಿಂದ ಸಮಯ ಬೇಗ ಬೇಗ ನೀವೆಲ್ಲ ಮನೆಗೂ ಹೋಗಿರೋದ್ರಿಂದ ಎಲ್ಲರೂ ಕೂಡ ಮಕ್ಕಳು ಈ ವೇದಿಕೆಯಲ್ಲಿ ಅವರೆಲ್ಲರೂ ಅವರವರ ನೃತ್ಯ ಪ್ರದರ್ಶನವನ್ನು ಅವೆಲ್ಲವನ್ನು ಕೂಡ ಮಾಡಲಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಇಲ್ಲಿಗೂ ಕರೆದು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ತಾಲೂಕಿನ ಎಲ್ಲ ಮಹನೀಯರಿಗೂ, ಅದರಲ್ಲೂ ವಿಶೇಷವಾಗಿ ವಾಮನದೇವ ಸಾರು, ಆಮೇಲೆ ನನಗೆ ಯುಗಧರ್ಮ ರಾಮಣ್ಣ ಅವರು ಕೊಟ್ಟರು ಫೋನು, ಈ ಥರ ಇದಪ್ಪಜಿ ನೀವು ಬರ್ರಿ ಅಂತ. ಅವ್ರು ಕರೆದಾಗೆಲ್ಲ ಬರ್ತಿರ್ತೀವಿ ನಾವು, ಮತ್ತು ಮಿಕ್ಕಿದ್ದೆ ನಮ್ಗೆ ಗೊತ್ತೇ ಆಗಲ್ಲ. ಸೊ ಇದೊಂದು ಸಣ್ಣದೊಂದು ಕೆಲಸ ಮಾಡ್ತಾ ಇದ್ವಿ. ಯುಗಧರ್ಮ ರಾಮಣ್ಣ ಅವರು ಈ ಭಾಗದ ಒಂದು ಸಣ್ಣ ಅವಧೂತರು ಇದ್ದಂಗೆ ಅವರು. ಅವರ ಎಲ್ಲ ಸಾಹಿತ್ಯಗಳನ್ನು ಒಂದು 5 ಸಂಪುಟಗಳಾಗಿ ಪ್ಲಸ್ ಇನ್ನೊಂದು ಸೇರಿ 6 ಸಂಪುಟಗಳಾಗಿ ಪುಸ್ತಕವನ್ನು ಅದನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರ ಮುದ್ರಣಗಳೆಲ್ಲವೂ ಮುಗೀತು. ಅದನ್ನು ಬಿಡುಗಡೆ ಮಾಡಬೇಕು. ಇದರಿಂದ ಕನ್ನಡ ಲೋಕಕ್ಕೆ ಯುಗಧರ್ಮ ರಾಮಣ್ಣನವರ ಸಾಹಿತ್ಯ ಕರ್ನಾಟಕದಲ್ಲಿ ಉಳಿಬೇಕು ಅನ್ನೋಕ್ಕೆ ಕನ್ನಡದ ಒಂದು ಸಣ್ಣ ಕೆಲಸವನ್ನು ನಾವು ಖುಷಿಯಿಂದ ಮಾಡ್ತಾ ಇದ್ವಿ. ಇದು ಗ್ರಾಮೀಣ ಪರಿಸರದಲ್ಲಿ ನಾವು ಕೂಡ ಹುಡುಕಿ ಎಕ್ಕಿ ಕನ್ನಡದ ಕಲಾವಿದರನ್ನು, ಸಾಹಿತ್ಯಗಳನ್ನು ಎಲ್ಲರನ್ನೂ ಕೂಡ ಗುರುತಿಸಿ ನಮ್ಮ ಕೈಲಾದ ಸೇವೆಯ ಮೂಲಕ ಅವ್ರನ್ನ ಆಚೆಗೆ ತಂದು ಉಳಿಸೋ ಜವಾಬ್ದಾರಿ ನಮಗಿದೆಯಲ್ಲ, ಅದು ಕನ್ನಡಮ್ಮನ ಕೆಲಸ ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ನಿಮಗೆ ಬೇಕಾದಷ್ಟು ಹಾಡುಗಳನ್ನು, ಚುಟುಕುಗಳನ್ನು, ನಗೆಹನಿಗಳನ್ನು ಎಲ್ಲ ತುಂಬಬಹುದು. ಅವೆಲ್ಲವನ್ನು ತುಂಬಕ್ಕೆ ಮಕ್ಕಳಿದ್ದಾರೆ. ಸಂತೋಷವಾಗಿ ನೋಡಿ, ಒಂದು ದೊಡ್ಡ ಮಕ್ಕಳಿಗೆಲ್ಲ ಚಪ್ಪಾಳೆಯನ್ನು ನೀಡ್ಬಿಟ್ಟಿದ್ದು ಮಾಡಿ. ಮಾಡ್ಬೋದಾ? ಹಾಂ ರೈಟ್ ಸರ್. ಒಂದು ಸ್ವಲ್ಪ ನೀರು ಕೊಡಿ ಸರ್. ನಮಗೆ ಆರೋಗ್ಯದ ಗುಟ್ಟನ್ನು ಹೇಳಿಕೊಟ್ಟಿದ್ದು ಗ್ರಾಮೀಣರು, ಜನಪದರು. ಏನಪ್ಪ ಹೆಲ್ತ್ ಚೆನ್ನಾಗಿದೆಯೇನಪ್ಪ? ಈಗ ನಾ ಬೆಂಗಳೂರು ಮಾತಾಡೋದು, ನನಗೆ ರಾಮಜ್ಜ ಮಾತಾಡುವಾಗ ಗೊತ್ತಾಗ್ತಾ ಇತ್ತು. ಆರೋಗ್ಯ ಹೇಗಿದೆ ಅನ್ನೋರು, ಚೆನ್ನಾಗಿದೆ. BP ಶುಗರು ಚೆನ್ನಾಗಿದೆ, ಇಷ್ಟೇ ಗೊತ್ತಿದ್ದು ನಮಗೆ. ಆದರೆ 6 ಗುಣಗಳು ಯೋಗ್ಯವಾಗಿದ್ದಾವ ಅಂತ ನಮ್ಮ ಹಿರೀಕರಿಗೆ ಹೇಳ್ತಿದ್ದು. ನಮ್ಮ 6 ಗುಣ ಅರಿಷಡ್ವರ್ಗಗಳು ಚೆನ್ನಾಗಿದ್ದಾವ, ಪ್ರತಿನಿತ್ಯ ನಾವು ಬೆಳಗ್ಗೆ ಹೇಗಿರಬೇಕು ಅನ್ನೋದನ್ನು ಸಣ್ಣ ಸಣ್ಣ ಜನಪದರು, ಹಿರಿಯರು ಇದನ್ನು ಮಾತಾಡ್ತಾ ಇದ್ರು. ಆದರೆ ನಗುವಿನ ಜೊತೆಗೆ ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಪ್ರಯತ್ನ ಮಾಡೋಕ್ಕೆ ಒಂದು ಸಣ್ಣದೊಂದು ಚಿಕ್ಕದೊಂದು ವಿತ್ ಬ್ಯೂಟಿಫುಲ್ ವಾಯ್ಸ್ ಅದನ್ನು ನರೇಟ್ ಮಾಡ್ತಾ ಹೋಗ್ತೀನಿ. 50 ಕೊಠಡಿಗಳಿರ್ತಕ್ಕಂಥ ಒಂದು ದೊಡ್ಡದೊಂದು ಮಹಲ್. ಎಷ್ಟು ಕೊಠಡಿ? ಎಷ್ಟು ಕೊಠಡಿ? ಅಲ್ಲಿ ಹೇಳ್ಬೇಕು ಮಕ್ಕಳು. ಎಷ್ಟು ಕೊಠಡಿ? ಎಲ್ಲ ಮೊಬೈಲಲ್ಲಿ ಯಾರು ಇದ್ರಪ್ಪ? ಮೊಬೈಲಲ್ಲಿ ಯಾರಿದ್ರಿ? ನಿಮಗೋಸ್ಕರ ಕರೆಸಿರೋದವರು. ಎಷ್ಟು ಕೊಠಡಿಗಳು? 50 ಕೊಠಡಿಗಳಿರ್ತಕ್ಕಂಥ ದೊಡ್ಡ ಬಂಗ್ಲೆ. ಬಂಗ್ಲೆಯ ಯಜಮಾನನ ಹೆಸರು ಉಗ್ರೇಗೌಡ. ಏನು? ಉಗ್ರೇಗೌಡ ಒಂದು ನಾಯಿಯನ್ನು ಸಾಕಿದ್ದ. ಅದು 4 ಅಡಿ ಇತ್ತು. ಎಷ್ಟಡಿ? ಭಯಂಕರವಾಗಿತ್ತು ನಾಯಿ. ಸುಮ್ಮನೆ ನೋಡ್ತಿದ್ರೆ ಕಣ್ಣಿಂಗಾಗ್ಬಿಟ್ರು ಅನ್ನೋದು ನಾಯಿ. ಪ್ರತಿನಿತ್ಯ 50 ಕೊಠಡಿಗಳ ಕೀ, ಆ ಬಂಚೇನಿತ್ತು ಅದನ್ನು ತಗೊಂಡು ಬೆಳಿಗ್ಗೆ 5 ಗಂಟೆಗೆ ಉಗ್ರೇಗೌಡ ನಾಯಿಯನ್ನು ಕರ್ಕೊಂಡು ಕೊಠಡಿ 1ರಿಂದ 50ರ ತನಕ ಆ ನಾಯಿಗ ರೂಮ್ಗಳನ್ನು ತೆಗೆದು ಒಳಗಡೆ ಬಿಡ್ತಾ ಇದ್ದ. ಕೊಠಡಿ ಒಳಗಡೆ ಎಷ್ಟು ಕೊಠಡಿ ತನಕ? ಆದ್ರೆ 49 ಆದ ತಕ್ಷಣ ನಿಲ್ಲಿಸ್ಬಿಡ್ತಿದ್ದ ಅವನು. 49 ಆದ ತಕ್ಷಣ ನಿಲ್ಸನೋ, 50ರದ್ದು ತೋರಿಸ್ತಾ ಇರಲಿಲ್ಲ. ಇದು ನಾಯಿಗೆ ಪ್ರತಿನಿತ್ಯ ಕಾಡ್ತಾ ಇತ್ತು. 49ರ ತನಕ ನಮ್ಮ ಯಜಮಾನ ತೋರಿಸ್ತವನೇ, 50ನೇದು ಯಾಕೆ ತೋರಿಸಲ್ಲ? ಬೆಳಗ್ಗೆ 5 ಗಂಟೆ ಆಯಿತು. ಉಗ್ರೇಗೌಡ ನಾಯಿ ಕರ್ಕೊಂಡ್ರು. ರೂಮ್ ನಂಬರ್ 1 ಡೋರ್ ಓಪನ್ ಆಯಿತು. ನಾಯಿ ಒಳಗಡೆ ಬಿಟ್ರು. ನಾಯಿ ಒಳಗಡೆ ಹೋಯ್ತು, ಹೊರಗಡೆ ಬಂತು. ರೂಮ್ ನಂಬರ್ 1 ಓಕೆ. ಮತ್ತೆ ಬೀಗ ಆಗ್ತಾ ಮುಂದಕ್ಕೆ ಹೋದ. 2 ಓಪನ್ ಮಾಡ್ದ. ರೂಮ್ ನಂಬರ್ 2 ಓಕೆ. ರೂಮ್ ನಂಬರ್ 3 ಓಕೆ. ರೂಮ್ ನಂಬರ್ 4 ಓಕೆ. 10, 20, 30, 40, 45, 46, 47, 48, 49 ಅಲ್ಲಿ ತನಕನೂ ನಾಯಿ
ಓಕೆ ಅಂತಿತ್ತು. 50 ಬಂದ ತಕ್ಷಣ ಎಳ್ಕೊಂಡು ಹೋಗ್ಬಿಡ್ತಿದ್ರು ಅದನ್ನ. ಅದಕ್ಕೆ ದುಃಖ ಆಗ್ತಿತ್ತು. ಒಂದಿನ ಉಗ್ರೇಗೌಡರು ನೆಂಟರು ದಿಢೀರಂತ ಇಹಲೋಕಕ್ಕೆ ಪ್ರಯಾಣ ಮಾಡಿದರು. ಇದೇ ಖುಷಿಯಲ್ಲಿ ರಾತ್ರಿ ಉಗ್ರೇಗೌಡರು ನಾಯಿಗೆ ಹೇಳಿದರು, ಬೆಳಿಗ್ಗೆ ರೂಮನ್ನು ಚೆಕ್ ಮಾಡಿಬಿಡು ಎಲ್ಲ ಅಂಥೇಳಿ ಕೀ ಕೊಟ್ಬಿಟ್ಟು ಹೊರಟೋಗ್ಬಿಟ್ರು. ಅವ್ರು ಹೋದಾಗ ರಾತ್ರಿ 10 ಗಂಟೆ. ನಾಯಿಗೆ ಕ್ಯೂರಿಯಾಸಿಟಿ, ಉಗ್ರೇಗೌಡರು ಕೀ ಕೊಟ್ಟೋಗಿದ್ದಾರೆ, ರೂಮ್ ನಂಬರ್ 50 ನಾನು ನೋಡಲೇಬೇಕು ಇವತ್ತು ಅಂತ. ಬೆಳಗ್ಗೆ 5 ಗಂಟೆ ಕಾಯೋದನ್ನ ಪ್ರತಿ ಗಂಟೆಗೂ ನೋಡ್ತಾ ಇತ್ತು. 10 ಆಯ್ತು, 11 ಆಯ್ತು, 12 ಆಯ್ತು. ಅದಕ್ಕೆ ಖುಷಿ, ಅದಕ್ಕೆ ಬೇಗ ಟೈಮ್ ಹೋಗ್ತಾ ಇಲ್ಲ ಅಂತ ಅವಸರ ನಾಯಿಗೆ. ಬೆಳಗ್ಗೆ 5 ಗಂಟೆ ಅಲಾರಾಮ್ ಹೊಡೆಯಕ್ಕಿಂತ ಮುಂಚೆನೇ ಕಂಡುಬಿಟ್ಟಿತ್ತು ಅದು, ಅಷ್ಟು ಅಲರ್ಟ್ ಆಗಿತ್ತು ನಾಯಿ. ಬೆಳಗ್ಗೆ 5 ಗಂಟೆ ಅಲಾರಾಮ್ ಮಾಡಿದ ತಕ್ಷಣ ಕೀ ತಗೊಂತು, ದಡ್ ಹೊರಡ್ತು. ರೂಮ್ ನಂಬರ್ 1 ಅಂತ ಎಲ್ಲ ಕೀ ಬಂಚ್ ತೆಗಿತು. ರೂಮ್ ನಂಬರ್ 1 ಕೀ ತೆಗಿತು, ಲಾಕ್ತು. ಒಳಗಡೆ ಹೋಗಿ ನೋಡ್ತು, ರೂಮ್ ನಂಬರ್ 1 ಓಕೆ. 10 ಆಯಿತು, 20 ಆಯಿತು, 30 ಆಯಿತು, 40 ಆಯಿತು, 45 ಆಯಿತು, ಆಮೇಲೆ 46, ಆಮೇಲೆ 47, ಆಮೇಲೆ 48, ಆಮೇಲೆ ಎಷ್ಟು? 49. ಕನ್ನಡ ಸಾಹಿತ್ಯ ಪರಿಷತ್ತು 49 ತನಕ ನೋಡ್ತು. ಅಲ್ಲಿ ಕ್ಲಿಯರ್ ಆಯಿತು. 50ನೇದು ಬಂದ ತಕ್ಷಣ ಗಾಬರಿ ಆಯಿತು. ಯಜಮಾನರು ಇದುವರೆಗೂ ತೋರಿಸದೇ ಇರತಕ್ಕಂಥ ಕೊಠಡಿ ಒಳಗೆ ನಾಯಿಯ ಪ್ರವೇಶ. ಆದರೂ ಕೂಡ ಯಜಮಾನ ಪರ್ಮಿಷನ್ ಕೊಟ್ಟಿಲ್ಲ. ನಾಯಿಗೆ ನಿಯತ್ತಿತ್ತು. ಆ ನಿಯತ್ತನ್ನು ಮೀರಿ ಕ್ಯೂರಿಯಾಸಿಟಿ, ಕುತೂಹಲ ಹೋಗಿ 50ರದ್ದು ಬೀಗ ತೆಗೆದು ಅದಕ್ಕೆ ಹಾಕಬೇಕಾದ್ರೆ ನಡ್ಕತ್ತೆ. ಆದರೂ ಬಿಡಲಿಲ್ಲ, ಧೈರ್ಯ. ಒಂದು ಡೋರ್ ತೆಗೀತು, ಈ ಕಡೆ ಡೋರ್ ತೆಗೀತು. ಒಳಗಡೆ ಕಾಲಿಡುವಾಗ ಮರೆತುಬಿಟ್ಟು ಎಡಗಾಲಿಡ್ತು, ವಾಪಸ್ ತಗೊಂತು. ಒಳಗಡೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಬಲಗಾಲಿ ಇಟ್ಟು ಬಿಡೋಣ ಅಂತ ಯೋಚನೆ. ಅದಕ್ಕೆ ಇಡ್ತು ಒಳಕ್ಕೆ ಒಂದು ಕಾಲು. ಆಮೇಲೆ ಒಂದು ಸಲ ನಿಂತ್ಕೊಂಡ್ಬಿಡ್ತದು. ಯೋಚನೆ ಮಾಡ್ತು ಏನು ಅಂತಂದರೆ, ಎದುರುಗಡೆ ನಿಂತ್ಕೊಂಡು ನೋಡಿದ ತಕ್ಷಣ ಅಂತ ಇದು ಶುರು ಹಚ್ಕೋತು. ಎದುರುಗಡೆ ಏನು ಬೊಗಳಿದ್ದು ನಾಯಿ, ಆರಿದ್ದು ನಾಯಿ. ಸುಸ್ತಾಗ್ಬಿಟ್ಟು ಜಿಗಿದು ಒಂದೇ ಸರಿ ಕುಸಿದು ನೆಲಕ್ಕೆ ಬಿತ್ತು. ಎಲ್ಲ ಕಂಪ್ಲೀಟ್ ಜಿಗಿದಿರೋದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಸುಸ್ತಾಗಿದೆ. ಕೆಳಗಡೆ ಬಿದ್ದಿದೆ. ಕೆಳಗಡೆ ಬಿದ್ದು ಸಾಯೋ ಟೈಮ್ ಅದಕ್ಕೆ ಯಜಮಾನನ ಮಾತು ನೆನಪಿಗೆ ಬಂತು. ತೆಗಿಬೇಡ ಅಂತ ಹೇಳಿದ್ರು, ತೆಗೆದುಬಿಟ್ಟೆ. ಪರಿಸ್ಥಿತಿ ಹಿಂಗಾಗೋಯ್ತು. ಏನಾಗಿರ್ಬೋದು ಅಂತ ಒಂದ್ಸರಿ ಸಣ್ಣ ಫ್ಲ್ಯಾಶ್ ಬ್ಯಾಕಿಗೆ ಹೋಯ್ತು. ಬಾಗಿಲು ತೆಗೆದಾಗ ಮೊದಲು ಕಾಲಿಟ್ಟಿತ್ತಲ್ಲ, ಆವಾಗ ನೋಡಿದ್ದು ರೂಮ್ ಒಳಗಡೆ ಇಡೀ ಕೊಠಡಿಗೆ ತುಂಬ ಬರೀ ಕನ್ನಡಿ, ನೋಡಿದ್ದು ಬರೀ ಪ್ರತಿಬಿಂಬ. 50 ಕೊಠಡಿ ಒಳಗಡೆ 1000 ನಾಯಿಗಳ ಕನ್ನಡಿ. 1000 ನಾಯಿ ನೋಡಿದ ತಕ್ಷಣ ಅಂದ್ಬಿಡ್ತದು. ಅದು ಕಾಲಿಟ್ಟಿದ ತಕ್ಷಣ ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಂದಿದ್ರೆ ಕನ್ನಡಿಯಲ್ಲಿ ಕೂಡ ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಬರ್ತಾ ಇತ್ತು, ನಗ್ತಾ ಇತ್ತು ಅದು. ಇದು ನೋಡಿದ ತಕ್ಷಣ ಅಂತ ಕನ್ನಡಿದು ಕೂಡ ಅಂತ ಶುರುವಾಯಿತು. ಹಾಗೆ ನೀವು ಕೂಡ ಯಾರಾದರೂ ನಿಮ್ಮ ದುಶ್ಮನ್ಗಳಿದ್ದರೆ ಒಂದ್ಸರಿ ನಕ್ಕು ಬಿಡಿ. ಬೆಳಗಿನ ಜಾವ ಅವ್ರು ನಗ್ತಾ ಹೋಗ್ತಾರೆ. ನೀವು ಬೆಳಬೆಳಗ್ಗೆನೂ ಹೋಗುವಾಗ ಅವರು ಕೂಡ
ಒಂದು ಸರಿ ನಕ್ಕಿಬಿಟ್ರೆ ನಿಮ್ಮ ಸಂಬಂಧಗಳೆಲ್ಲ ಒಟ್ಟೊಟ್ಟಾಗಿ ಇರ್ತವೆ ಅಂತೇಳಿ ನಗುವಿನ ಹಿಂದಿನ ರಹಸ್ಯ, ಗೆಲುವಿನ ರಹಸ್ಯವೆಲ್ಲವೂ ಕೂಡ ಇದೆ ಅಂತ ಮಾತೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಸಂಘಟಕರಿಗೂ, ತಾಲೂಕಿನ ಜಿಲ್ಲೆಯ ಎಲ್ಲ ಸಂಘಟಕರಿಗೂ, ಸಕ್ರಿಯವಾಗಿ ಕೆಲಸ ಮಾಡಿದಂಥ ಕನ್ನಡದ ಎಲ್ಲ ಮನಸ್ಸುಗಳಿಗೂ ಶುಭಕಾಮನೆಗಳನ್ನು ಹೇಳ್ತಾ, ನಾಗರ ಹಾವಿನ ಮುಂದುವರೆದವಾಗ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಸಿನಿಮಾ ಚಿತ್ರದುರ್ಗ ಮತ್ತು ದಾವಣಗೆರೆ ಮತ್ತು ಬೆಂಗಳೂರು ಭಾಗದಲ್ಲಿ ಮುಗಿತು. ಮತ್ತೆ ವಿಷ್ಣುವರ್ಧನ್ ಅವ್ರನ್ನ ಸ್ಕ್ರೀನ್ ಮೇಲೆ ತಂದಿದ್ದೀವಿ. ಅದರ ಯೂಟ್ಯೂಬ್ ಮಾಹಿತಿಗಳೆಲ್ಲ RK ಪಲ್ಲಕ್ಕಿ ಚಾಮಯ್ಯ ರಾಮಾಚಾರಿ ಹೊಡೆದ್ರೆ ಸಿಗುತ್ತೆ. ಮತ್ತೊಮ್ಮೆ ಕನ್ನಡಿಗರಿಗೋಸ್ಕರ ಚಾಮಯ್ಯ ಮತ್ತು ಸನ್ ಆಫ್ ರಾಮಾಚಾರಿ ತಂದಿದ್ದೀನಿ. ಆ ಸಿನಿಮಾ ಮತ್ತು ಅದರ ಟೀಸರನ್ನು ತಾವೆಲ್ಲರೂ ಕೂಡ ನೋಡಿ ಅಂತೇಳಿ ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು, ನಮಸ್ಕಾರಗಳು, ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ನಾವು ವಾಕ್ಚಾತುರ್ಯದ ಬಗ್ಗೆ ಕೇಳಿದ್ವಿ. ಶ್ರೀಯುತ ರಾಧಾಕೃಷ್ಣ ಪಲ್ಲಕ್ಕಿ ಅವರಿಂದ ಶಬ್ದ ಚಾತುರ್ಯವನ್ನು ಇವತ್ತು ನೋಡಿದ ಹಾಗೆ ಆಯಿತು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವ ದೃಷ್ಟಿಯಿಂದ ಅವರು ತಮ್ಮ ಕಲೆಯನ್ನು ಮೊಟಕುಗೊಳಿಸಿದಾರಷ್ಟೇ. ಶ್ರೀಯುತ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಅವರಿಗೆ ಹೃತ್ಪೂರ್ವಕವಾಗಿರುವಂತಹ ಅನಂತ ಧನ್ಯವಾದಗಳು ಹಾಗೂ ಸನ್ಮಾನ. ಕನ್ನಡ ಉಳಿಸ್ಬೇಕು ಅಂತ ಹೇಳಿದರೆ ಸಣ್ಣ ಸಣ್ಣ ಘಟನೆಗಳಲ್ಲೂ ಕೂಡ ನಾವು ಕನ್ನಡವನ್ನು ಮಾತನಾಡೋದ್ರ ಮುಖಾಂತರ, ಸರಳ ಚಟುವಟಿಕೆಗಳಲ್ಲಿ ಕನ್ನಡವನ್ನು ನುಡಿಯೋದ್ರ ಮುಖಾಂತರ ಮಾತ್ರ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯ ಅಂಥೇಳಿ ತಮ್ಮ ಉದ್ಘಾಟನಾ ನುಡಿಯಲ್ಲಿ ತಿಳಿಸಿರುವಂತಹ ಶ್ರೀಯುತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ HK ಕೊಟ್ರಪ್ಪ ಅವರಿಂದ ಅಧ್ಯಕ್ಷೀಯ ನುಡಿ. ಆತ್ಮೀಯ ಕನ್ನಡದ ಬಂಧುಗಳೇ, ಈಗಾಗಲೇ ತಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುವ ಹಿನ್ನೆಲೆ ಒಳಗೆ ಬಹಳ ಕುತೂಹಲವಾಗಿ ಕುಂತಿದ್ದೀರಾ. ಈಗಾಗಲೇ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಧಾಕೃಷ್ಣ ಪಲ್ಲಕ್ಕಿ ಅವರು ಅದ್ಭುತವಾದಂಥ ತಮ್ಮ ಅಭಿನಯದ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಒಂದು ಅಂಶ ಏನು ಅಂತಂದರೆ, ಮನುಷ್ಯನಿಗೆ ನೆಮ್ಮದಿ ಬೇಕು ಅಂತಂದರೆ ನೆಮ್ಮದಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ ನಾನು ಮೂಲತಃ ಕಾರ್ಮಿಕ. 8 ಗಂಟೆ ಕೆಲಸ ಮಾಡಿದ ಮೇಲೆ ನಂದು ಆಗಲೇ ಬೇರೆ ಥರ ಇರುತ್ತೆ. ನಾವು ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ಆಯಿತು, 12 ಗಂಟೆ ಆದರೂ ಏನಪ್ಪ ಬಿಟ್ಟಿಲ್ಲ ಅನ್ನೋದು ಭಾವನೆ ಬರೋದು ಬೇಡ. ಆದ್ದರಿಂದ ಮಕ್ಕಳ ಕಾರ್ಯಕ್ರಮ ಏನಿದೆ ಬಹಳ ಪ್ರಮುಖವಾದದ್ದು, ಬಹಳ ಅವಶ್ಯಕವಾದದ್ದು. ನಮಗೇನಾದರೂ ಒಂದು ನೆಮ್ಮದಿ ಸಿಗಬೇಕು ಅಂತಂದರೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮದ ಮಾತ್ರ ಸಿಗುತ್ತೆ. ಅಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಕಲಾ ತಂಡದ ಮಕ್ಕಳು ಜನಪದ ನೃತ್ಯ ಇರ್ಬೋದು, ಆಮೇಲಿಂದ ಜಾನಪದ ನೃತ್ಯ ಇರ್ಬೋದು, ಇತರೆ ಹಾಡುಗಳಿರ್ಬೋದು, ಎಲ್ಲವನ್ನು ನೋಡಿ ನಾವು ಮನೋರಂಜನೆಗೆ ಒಳಪಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಮಗೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥ ಮನೋರಂಜನೆ ಏನಿದೆ, ಇಷ್ಟು ದಿನ ಬೆಳಗಿಂದ ಇಲ್ಲಿ ಮಟ್ಟ ಸಾಕಷ್ಟು ವಿಷಯಗಳನ್ನು ತಲೆಯಲ್ಲಿ ತುಂಬಿಕೊಂಡಿದ್ದೇವೆ. ಈಗ ಕಣ್ಣು ತುಂಬಿಕೊಳ್ಳೋಕ್ಕೋಸ್ಕರ ಮನೋರಂಜನೆ ಕಾರ್ಯಕ್ರಮ ಮಕ್ಕಳು ಮಾಡ್ತಾ ಇದ್ದಾರೆ. ಅವರು ಶುಭವಾಗಲಿ ಅಂತ ಹೇಳಿ ನನ್ನ 2ನೇ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಶ್ರೀಯುತರು ಕೂಡ ಅದ್ಭುತವಾಗಿರುವಂತಹ ಸಾಹಿತಿಗಳು ಹಾಗೂ ಚಿಂತನಶೀಲ ವ್ಯಕ್ತಿಗಳು. ಆದರೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕಾಗಿರೋದ್ರಿಂದ ಅವರು ಅತ್ಯಂತ ಸರಳವಾಗಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಭುತವಾಗಿ ನಡೆದಿದೆ. ಎಲ್ಲರೂ ಕೂಡ ಕನ್ನಡ ಮನಸ್ಸನ್ನು ಉಳ್ಳವರಾಗೋಣ ಅಂತ ತಿಳಿಸಿರುವಂತಹ ಶ್ರೀಯುತ ಕೊಟ್ರಪ್ಪ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳ ಜೊತೆಗೆ ಗೌರವ ಸನ್ಮಾನ. ಕನ್ನಡ ಕನ್ನಡ ಆಸವಿ ಗನ್ನಡ, ಕನ್ನಡ ಎನೆ ಕಿವಿ ನಿಮರುವುದು ಅಂತ ಅದ್ಭುತವಾಗಿರುವಂತಹ ಸಾಲುಗಳನ್ನು ಹೇಳಿರುವಂತಹ ಕವಿಗಳನ್ನು ಇಂತಹ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗಿರುವುದು ನಮ್ಮ ಕರ್ತವ್ಯ. ಈಗ ನೆರೆದಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಗೌರವ ಸಮರ್ಪಣಾ ಕಾರ್ಯಕ್ರಮ. ಶ್ರೀಯುತ CN ಹುಲಗೇಶ್, ಮುಖಂಡರು ಹರಿಹರ, H ನಿಜಗುಣ, ಹಿರಿಯ ಕ್ರೀಡಾಪಟು ಹರಿಹರ,
ಕೆ.ಬಿ. ಪರಮೇಶ್ವರಪ್ಪ, ಜಿಲ್ಲಾಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ. ರಾಜಶೇಖರ್ ಗುಂಡ್ಗತ್ತಿ, ಜಿಲ್ಲಾಧ್ಯಕ್ಷರು, ಚುಟುಕು ಸಾಹಿತ್ಯ ಪರಿಷತ್ತು ದಾವಣಗೆರೆ. ಶ್ರೀಮತಿ ಗಾಯತ್ರಿ ವಸ್ತ್ರದ, ಜಿಲ್ಲಾಧ್ಯಕ್ಷರು, ಕದಳಿ ಮಹಿಳಾ ವೇದಿಕೆ ದಾವಣಗೆರೆ. ಎನ್.ಎಸ್. ರಾಜು, ಜಿಲ್ಲಾಧ್ಯಕ್ಷರು, ಹವ್ಯಾಸಿ ವಿವಿಧ ಗ್ರಾಮೀಣ ಕಲಾವಿದರ ಒಕ್ಕೂಟ ದಾವಣಗೆರೆ. ರೂಪಾ ನಾಗರಾಜ್ ಕುರುವತ್ತಿ, ತಾಲೂಕು ಅಧ್ಯಕ್ಷರು, ಕದಳಿ ಮಹಿಳಾ ವೇದಿಕೆ ಹರಿಹರ. ಹೇಮಾ ಶಾಂತಪ್ಪ ಪೂಜಾರಿ, ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಗೌರವ ಸಮರ್ಪಣೆ. ಈ ಗೌರವ ಸಮರ್ಪಣಾ ಕಾರ್ಯಕ್ರಮದ ನಂತರ ವೇದಿಕೆ ಕಾರ್ಯಕ್ರಮವನ್ನು ವಂದನಾರ್ಪಣೆಯೊಂದಿಗೆ ಮುಕ್ತಾಯಗೊಳಿಸೋಣಂತೆ. ನಂತರ ಸಂಪೂರ್ಣವಾಗಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಈ ವೇದಿಕೆ ಸಜ್ಜಾಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೊದಲು ಸಾಮೂಹಿಕ ನೃತ್ಯ ಕಾಳಿದಾಸ ಪ್ರೌಢಶಾಲೆ ಹರಿಹರ, ನಂತರ ಭರತನಾಟ್ಯ ವಿದುಷಿ ರಾಧಾ ಮುಖ್ಯಸ್ಥರು ಸಂಕರ್ಷಣ ನೃತ್ಯಾಲಯ ಹರಿಹರ, ಜಾನಪದ ನೃತ್ಯ ನಾಟ್ಯಾಂಜಲಿ ಮತ್ತು ತಂಡದವರಿಂದ ಹಾಗೂ ಕರೋಕೆ ಹಾಡುಗಳು ಅಜ್ಜೇರ್ ಅಣ್ಣಪ್ಪ ಮತ್ತು ತಂಡ. ಈ ಎಲ್ಲ ತಂಡದವರು ಕೂಡ ಸಿದ್ಧರಾಗಿರಬೇಕು. ಅವರಾಗಲೇ ಸಿದ್ಧರಾಗಿದ್ದಾರೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರಿಂದ, ತಾಲೂಕು ಅಧ್ಯಕ್ಷರಿಂದ ಹಾಗೂ ಇತರ ಕನ್ನಡ ಸಾಹಿತ್ಯ ಪರಿಷತ್ ಬಳಗದವರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿರುವಂತಹ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಈಗ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತೆ. ಅದು ಬಂದಿರುವಂತಹ ಅತಿಥಿಗಳಿಗೆ ಗೌರವಪೂರ್ವಕ ವಂದನೆಯನ್ನು ನೀಡುವುದರ ಮುಖಾಂತರ ವಂದನಾರ್ಪಣೆ ಶ್ರೀಯುತ ವಿಜಯಕುಮಾರ್ ಓಲೇಕಾರ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಸರ್ವಜ್ಞನೆಂಬರು ಗರ್ವದಿಂದ ಆದವನೇ ಸರ್ವರೊಳಗೊಂದೊಂದು ನುಡಿ ಕಲಿತ ವಿದ್ಯೆಯ ಪರ್ವತವೇ ಆದ ಎಂಬ ಮಾತಿನಂತೆ ಇಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ರಂಗಭೂಮಿ ಕಲಾವಿದರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಎಚ್.ಕೆ. ಕೊಟ್ರಪ್ಪ ಸರ್ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಿ.ಎನ್. ಹುಲಿಗೇಶ್ ಮುಖಂಡರು ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಚ್. ನಿಜಗುಣ ಹಿರಿಯ ಕ್ರೀಡಾಪಟುಗಳು ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕೆ.ಜಿ. ಪರಮೇಶ್ವರಪ್ಪ ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ವಸ್ತ್ರದ ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎನ್.ಎಸ್. ರಾಜು ಜಿಲ್ಲಾಧ್ಯಕ್ಷರು ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ರೂಪಾ ನಾಗರಾಜ್ ಕುರುವತ್ತಿ ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.